ನಮಸ್ಕಾರ. 51ನೇ ಲೀಲಾಜಲನಾಸ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಮಗೆಲ್ಲ ತಿಳಿದಂಗೆ ಅಶಾಂತಿ ಕುರಿತಾಗಿ ಸರ್ ಅವರು ಕಳೆದ ವಾರ ಉಪನ್ಯಾಸವನ್ನು ಪ್ರಾರಂಭಿಸಿದರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಸೇರಿದ್ದೇವೆ. ಮೊದಲನೇ ಭಾಗದಲ್ಲಿ ಸರ್ ಅವರು ಶಾಂತಿ ಸಹಜವೋ ಅಥವಾ ಅಶಾಂತಿ ಸಹಜವೋ ಅನ್ನುವಂಥ ಚರ್ಚೆಯನ್ನು ನಡೆಸಿದರು. ನಂತರ ಪ್ರವೃತ್ತಿ ಮಾರ್ಗದ ಶಾಂತಿ, ನಿವೃತ್ತಿ ಮಾರ್ಗದ ಶಾಂತಿ, ಇದು ಸವಿಕಲ್ಪ ಹಾಗೂ ನಿರ್ವಿಕಲ್ಪ ಸಮಾಧಿಯವರೆಗೆ ಹೋಗಿತ್ತು. ಆ ಕುರಿತಾದ ಚರ್ಚೆಯನ್ನು ಮಾಡಿದರು. ಶಮಾದಮ ಕುರಿತಾದ ಚರ್ಚೆ ಇತ್ತು. ನಂತರ ಪ್ರವೃತ್ತಿ ಮಾರ್ಗದ ಶಾಂತಿ ಕುರಿತಾದ ಸಾಕಷ್ಟು ಉದ್ಧೃತ ವಾಕ್ಯಗಳನ್ನು ಕೂಡ ಹಂಚಿಕೊಂಡಿದ್ದರು. ಹಾಗೆ ಇವತ್ತು ಬುದ್ಧನ ಒಂದು ತತ್ವದ ಕುರಿತ ಹಿನ್ನೆಲೆಯಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಸರ್ ಹಾಕಿದ್ದಾರೆ. ಆ ಎಲ್ಲ ವಿಚಾರಗಳ ಕುರಿತು ಉಪನ್ಯಾಸವನ್ನು ಕೇಳಲಿಕ್ಕೆ ನಾವು ಉತ್ಸುಕರಾಗಿದ್ದೇವೆ. ಬಂದಂಥ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವ್ರನ್ನು ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿ. ಆತ್ಮೀಯರಿಗೆ ಗೌರವಪೂರ್ವಕ ನಮಸ್ಕಾರ. ಶಾಂತಿ ಅನ್ನೋ ಪದ ಕ್ಷಮ ಅನ್ನೋದ್ರಿಂದ ಬಂದದ್ದು ಅಂತ ನಾನು ಆಗಲೇ ಹೇಳಿದ್ದೇನೆ. ಕ್ಷಮ ಅನ್ನೋದು ಲೋಕ ಸಂಪರ್ಕದಿಂದ ಬಂದದ್ದು ಅಂತ ಹೇಳಿದರೂ ಕೂಡ, ನಿದ್ದೆ ಮಾಡುವಾಗ ಲೋಕದ ಸಂಪರ್ಕ ಕಳ್ಕೊಂಡ್ರೂ ಕೂಡ ಆ ಶ್ರಮ ಮನಸ್ಸಿನಲ್ಲಿ ಅಶಾಂತಿಯ ಅಲೆಗಳು ಹೇಳ್ತಾನೆ ಇರುತ್ತೆ. ಆ ಹಳೆಯ ವಾಸನೆಗಳು, ನಾವು ತೀವ್ರವಾಗಿ ಅನುಭವಿಸಿದ ಆವೇಶಗಳು ಅನ್ನುವಂಥದ್ದನ್ನ ಹೇಳಿದೆ ನಾನು. ಈಗ ಲೋಕ ಸಂಪರ್ಕದಲ್ಲಿ ಒಡನಾಡುವಾಗಲೂ ಶಾಂತಿಯಿಂದ ಇರೋದು ಹೇಗೆ ಅನ್ನುವಂಥದ್ದು ಇದು ತುಂಬಾ ಮುಖ್ಯವಾದದ್ದು. ಯಾಕೆಂದ್ರೆ ಪ್ರಪಂಚದ ಸಂಪರ್ಕವಿಲ್ಲದೆ ನಾವು ಬದುಕೋಕ್ ಸಾಧ್ಯವಿಲ್ಲ. ಹಗಲಿನಲ್ಲಿ ನಾವು ನಿರಂತರವಾಗಿ ನಮ್ಮ ಸುತ್ತ ಇರುವಂತಹ ವ್ಯಕ್ತಿಗಳ ಜೊತೆಯಲ್ಲಿ, ವಸ್ತುಗಳ ಜೊತೆಯಲ್ಲಿ, ಪ್ರಕೃತಿಯ ಜೊತೆಯಲ್ಲಿ ನಿರಂತರವಾಗಿ ಒಡನಾಟ ಇಟ್ಕೊಂಡಿರ್ತೀವಿ. ಆ ಒಡನಾಟ ಇಟ್ಕೊಂಡಾಗ ಅದು ಕೂಡ ನಮ್ಮ ಮನಸ್ಸನ್ನ ಕಲಕತ್ತೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಯಾವುದು ನಮ್ಮ ಮನಸ್ಸಿನೊಳಕ್ಕೆ ಪ್ರವೇಶ ಮಾಡುತ್ತೋ ಅದು ನಮ್ಮನ್ನ ಗೊಂದಲಕ್ಕೆ ಈಡು ಮಾಡುತ್ತೆ ಅನ್ನುವಂಥದ್ದು ಗೊತ್ತಿರುವಂತಹ ಸಂಗತಿ. ಆತ್ಮೀಯರೇ, ಒಂದು ಸ್ವಾರಸ್ಯಕರವಾದ ಪದ್ಯವನ್ನ ಚಂದ್ರಶೇಖರ ಪಾಟೀಲ್ ಅವರು ಬರೆದಿದ್ರು. ನಾನು ಟಿವಿ ನೋಡ್ತಾ ಕೂತಿದ್ದೆ. ಇದ್ದಕ್ಕಿದ್ದ ಹಾಗೇನೆ ಭೂಕಂಪ ಆಯ್ತೇನೋ ಅನ್ನೋ ಹಾಗೆ ಎಲ್ಲ ದೃಶ್ಯಗಳು ಎಲ್ಲ ಅದಲು ಬದಲಾಗ್ಬಿಡ್ತು. ನಾನು ನೋಡ್ತಿದ್ದವನ ಸಮಾಧಾನವೂ ಹೋಯ್ತು. ಆ ಟಿವಿಲಿ ಬೇರೆ ಬೇರೆ ದೃಶ್ಯ ಬಂದ್ಬಿಟ್ಟು ಏನೋ ಆಗೋಯ್ತು ಅಂತ ಗಾಬರಿ ಆದೆ. ಆಮೇಲೆ ಏನಾಗಿರ್ಬೋದು, ನಮ್ಮ ಸುತ್ತಮುತ್ತಲೂ ಏನು ಭೂಕಂಪ ಅದೆಲ್ಲ ಏನು ಆಗಿಲ್ಲ, ಆದ್ರೆ ಇಲ್ಲಿ ಏರುಪೇರು ಆಗ್ತಿದೆಯಲ್ಲ ಅಂತ ಹೋಗಿ ನೋಡಿದ್ರೆ ಆಂಟೆನಾ ಮೇಲೆ ಒಂದು ಕಾಗೆ ಕೂತಿತ್ತು ಅಂತ ಅನ್ನೋ ಮಾತನ್ನ ಬರೀತಾರೆ. ಆಂಟೆನಾ ಮೇಲೆ ಒಂದು ಕಾಗೆ ಕೂತಿದ್ರೆ, ಟಿವಿ ಆಂಟೆನಾ ಮೇಲೆ ಕಾಗೆ ಕೂತಿದ್ದು ಇಡೀ ಟಿವಿಯನ್ನ ಪ್ರಕ್ಷುಬ್ಧಗೊಳಿಸೋ ಹಾಗೆ ನಮ್ಮ ಹೊರ ಜಗತ್ತಿನ ಪ್ರಪಂಚದ ಸಂಪರ್ಕ ಇದೆಯಲ್ಲ, ಅದು ನಮ್ಮನ್ನ ಏನ್ ಮಾಡುತ್ತೆ, ವಿಕ್ಷಿಪ್ತಗೊಳಿಸುತ್ತೆ. ಮನಸ್ಸು ಅಲ್ಲೋಲ ಕಲ್ಲೋಲಕಾರಕ ಅಲೆಗಳಿಂದ ತುಂಬಿ ಹೋಗುತ್ತೆ. ಈ ಅಲ್ಲೋಲ ಕಲ್ಲೋಲಕಾರಕ ಅಲೆಗಳನ್ನ ಮಧ್ಯದಲ್ಲಿ ಶಾಂತವಾಗಿರ್ಬೇಕು ಅಂದ್ರೆ, ಸಾಗರದ ಮಧ್ಯದಲ್ಲಿ ಒಂದು ಬಂಡೆ ಹೇಗೆ ಸಾಗರದ ಅಲೆಗಳ ಮಧ್ಯದಲ್ಲೂ ನಿರಾಳವಾಗಿರುತ್ತೋ ಹಾಗೆ ನಾವು ಇರಬೇಕು ಅನ್ನುವಂಥದ್ದು. ಎಲ್ಲವೂ ಸಮಸ್ಥಿತಿಯಲ್ಲಿದ್ದಾಗ ನಾವು ಶಾಂತವಾಗಿರೋದೇನು ದೊಡ್ಡ ಸಮಸ್ಯೆ ಇದೆ ಅಲ್ಲ, ಅದು ಆಶ್ಚರ್ಯವೂ ಅಲ್ಲ. ಆದ್ರೆ ಅಲ್ಲೋಲ ಕಲ್ಲೋಲಗಳ ನಡುವೆಯೇ ಶಾಂತಿಯಿಂದ ಇರಬೇಕು ಅನ್ನುವಂಥದ್ದು ನಮ್ಮ ಈ ಇವತ್ತಿನ ಚರ್ಚೆ. ಪ್ರವೃತ್ತಿ ಮಾರ್ಗದಲ್ಲಿ ಲೋಕದಲ್ಲಿ ಒಡನಾಡ್ತಾ, ಲೋಕದಲ್ಲಿ ಸಾಗ್ತಾ ಇರ್ಬೇಕಾದ್ರೆ ನಾವು ಹೇಗೆ ಶಾಂತಿಯನ್ನ ಉಳಿಸ್ಕೋಬೇಕು ಅನ್ನುವಂಥ ಪ್ರಶ್ನೆ. ಅದನ್ನ ಅನೇಕ ದೃಷ್ಟಿಯಿಂದ ನಾನು ನಿಮ್ಮ ಮುಂದೆ ಇಂದು ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ನಾನು ಅನ್ನೋದು, ಬಹುವಚನ ಅನ್ನೋದು ನಾನು ಈಗಾಗಲೇ ಅನೇಕ ಬಾರಿ ಹೇಳಿದ್ದೇನೆ. ನನಗೆ ಪ್ರಪಂಚದಿಂದ ಮಾಹಿತಿಯನ್ನು ತಂದು ಕೊಡುವ ಇಂದ್ರಿಯಗಳಿವೆ.
ಅದನ್ನ ಸರಿ ತಪ್ಪು, ಇದು ನನಗಿಷ್ಟ ಇದು ಕಷ್ಟ ಅಂತ ಹೇಳುವಂತಹ ಮನಸ್ಸಿದೆ. ಈ ಇಂದ್ರಿಯ ಮನಸ್ಸುಗಳನ್ನ ಸರಿಯೇ ತಪ್ಪೆ ಅಂತ ಚರ್ಚೆ ಮಾಡುವಂತ ಬುದ್ಧಿ ಇದೆ. ಆದ್ದರಿಂದ ಈ ಇಂದ್ರಿಯ ಮನಸ್ಸು ಬುದ್ಧಿ ಮೂರು ಸೇರ್ಕೊಂಡ್ಬಿಟ್ಟು ಪರಸ್ಪರ ಜಗಳ ಕಾಯ್ತಾ ಇದ್ರೆ ಶಾಂತಿ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಒಂದು ಅತ್ಯಂತ ಸರಳವಾಗಿ ನಾವು ಶಾಂತಿಯ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ, ಇಂದ್ರಿಯಗಳು ಈ ಕೆಲಸ ಮಾಡುವಂತ ನಮಗೆ ನಿರ್ದೇಶನ ಮಾಡುತ್ತೆ, ಮನಸ್ಸು ನಿರ್ದೇಶನ ಮಾಡುತ್ತೆ, ಬುದ್ಧಿಯು ನಿರ್ದೇಶನ ಮಾಡುತ್ತೆ. ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಆಗದಿದ್ರೆ ನಾವು ಶಾಂತವಾಗಿರೋಕ್ ಸಾಧ್ಯವಿಲ್ಲ. ಆದ್ದರಿಂದ ಸಾಕ್ರೆಟೀಸ್ ಹೇಳ್ತಿದ್ದ ಹಾಗೆ ಸಾಂಗತ್ಯವೇ ಸೌಂದರ್ಯ ಅಂತ ಹೇಳ್ತಾರೆ ಅವರು. ಯಾವುದೇ ಒಂದು ಚಿತ್ರದಲ್ಲಿ ತುಂಬಾ ಸುಂದರ ವ್ಯಕ್ತಿಯಾಗಿ ಯಾರು ಕಾಣ್ತಾರೆ ಅಂತಂದ್ರೆ, ಯಾವುದೋ ಒಂದು ಭಾಗ ಅತಿಯಾಗಿ ದೊಡ್ಡದಾಗಿರೋದು, ಇನ್ನೊಂದು ಭಾಗ ಚಿಕ್ಕದಾಗಿರೋದು ಇರೋರು ವಿಕಾರವಾಗಿ ಕಾಣ್ತಾರೆ. ಎಲ್ಲದರಲ್ಲೂ ಒಂದು ಅನುಪಾತ ಇರುವಂಥದ್ದು ಸುಂದರವಾಗಿ ಕಾಣೋ ಹಾಗೆ ಜೀವನದಲ್ಲಿ ನಾವು ಸೌಂದರ್ಯವನ್ನು ಕಾಣ್ಬೇಕಾದ್ರೆ ನಮ್ಮ ಆತ್ಮೀಯರ ಜೊತೆಯಲ್ಲಿ ಒಂದು ಸಾಂಗತ್ಯ ಪೂರ್ಣ ಸಂಬಂಧ ಇಟ್ಕೋಬೇಕು ಅಂತ ಸಾಕ್ರೆಟೀಸ್ ಹೇಳ್ತಾ ಇದ್ರು. ಹಾಗಾಗಿ ಸಾಕ್ರೆಟೀಸ್ನ ಮಾತಿನಲ್ಲಿ ಶಾಂತಿಯನ್ನ ಹುಡುಕುವ ಒಂದು ಇದಿದೆ. ಜಗತ್ತು ಲೋಕ ಅನ್ನೋ ದೊಡ್ಡ ಪದ. ನಾವು ಯಾರ ಜೊತೆ ಬೆರಿತೀವೋ ಅವರಿಂದ ನಮ್ಮಿಂದ ಅವರಿಗೆ, ಅವರಿಂದ ನಮಗೆ ಏನಾಗುತ್ತೆ, ಶಾಂತಿಯ ವಿನಿಮಯ ಆಗುವ ಹಾಗೆ ಬೆರಿಬೇಕು ಅಂತ. ಸಂಪತ್ತು ಏನಾಗುತ್ತೆ, ಸುಖದ ಬಾಗಿಲು ತೆಗೆಯುತ್ತೆ. ಸಂಬಂಧ ಶಾಂತಿಯ ಬಾಗಿಲು ತೆಗೆಯುತ್ತೆ. ಸಂಬಂಧ ಹೇಗೆ ಶಾಂತಿಯ ಬಾಗಿಲು ತೆಗೆಯುತ್ತಪ್ಪ ಅಂತಂದ್ರೆ, ಆ ಸಂಬಂಧ ಭಿನ್ನಾಭಿಪ್ರಾಯಗಳನ್ನು ಕ್ಷಮಿಸುವ ಮೂಲಕ, ಏಕಾಭಿಪ್ರಾಯಗಳಿಂದ ಉಬ್ಬಿ ಹೋಗದೇ ಇರುವ ಮೂಲಕ ಅದನ್ನ ಶಾಂತಿಯನ್ನ ಕಾಪಾಡ್ಕೋಬೇಕಾಗತ್ತೆ. ಇದು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ಅಭ್ಯಾಸ ಮಾಡಿ 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 ನಾವು ಆ ಶಾಂತಿಯನ್ನ ಸಾಂಗತ್ಯದ ಮೂಲಕ ಪಡ್ಕೋಬೇಕು ಅನ್ನುವಂಥದ್ದು ಅತ್ಯಂತ ಮುಖ್ಯವಾದಂತ ಸಂಗತಿ. ಇದು ಒಂದು ವಿಧಾನ. ಸಾಂಗತ್ಯದ ಮೂಲಕ ಶಾಂತಿಯನ್ನು ಕಂಡುಕೊಳ್ಳೋದು ಒಂದು ವಿಧಾನ. ಇನ್ನೊಂದು ವಿಧಾನ ಏನ್ ಹೇಳುತ್ತೆ ಅಂತಂದ್ರೆ, ನಾವು ನಮ್ಮ ಮಗು ಜಾರ್ ಬಿತ್ತು ಅಂತ ಇಟ್ಕೊಳ್ಳೋಣ, ತಕ್ಷಣ ಗಾಬರಿ ಆಗ್ತೀವಿ. ಆದ್ರೆ ಬೀದಿಲ್ ಹೋಗೋ ಯಾವುದೋ ಮಗು ಬಿದ್ರೆ ಅವಾಗ್ಲೂ ಹೋಗಿ ಮಗುನ ಎತ್ತೀವಿ, ಸಮಾಧಾನ ಮಾಡ್ತೀವಿ. ಆದ್ರೆ ನಮ್ಮ ಮಗು ಅಲ್ಲ ಅನ್ನೋ ಕಾರಣಕ್ಕೆ ಗಾಬರಿ ಆಗ್ದೇನೆ ನಾನು ಏನು ಕೆಲಸ ಮಾಡ್ಬೇಕೋ ಆ ಕೆಲಸದ ಕಡೆಗೆ ಲಕ್ಷ್ಯ ಕೊಡ್ತೀನಿ. ಆದ್ದರಿಂದ ನಮ್ಮ ಲಕ್ಷ್ಯ ಕೆಲಸದ ಕಡೆ ಇರ್ಬೇಕೆ ಹೊರತು ಪ್ರತಿಕ್ರಿಯೆ ತೋರಿಸುವ ಕಡೆಗೆ ಇರಬಾರ್ದು ಅನ್ನುವ ಸಂಗತಿ ಅಂದ್ರೇನು, ದೇ ಹ್ಯಾವ್ ಟು ಡಿಸ್ಟೆನ್ಸ್ ಅವರ್ ಸೆಲ್ಫ್ ಫ್ರಮ್ ಅವರ್ ಓನ್ ಮೈಂಡ್, ಅವರ್ ಓನ್ ಸೆನ್ಸ್ ಆರ್ಗನ್ಸ್ ಅಂಡ್ ಅವರ್ ಓನ್ ಇಂಟೆಲೆಕ್ಟ್. ಆಗ ನಮ್ಗೆ ಶಾಂತಿ ಸಿಗುತ್ತೆ ಅನ್ನೋದು ಇನ್ನೊಂದು ತಂತ್ರನ, ಇನ್ನೊಂದು ಟೆಕ್ನಿಕ್. ಆದ್ರಿಂದ ಸಾಂಗತ್ಯದ ಟೆಕ್ನಿಕ್ ಒಂದು, ಡಿಸ್ಟೆನ್ಸಿಂಗ್ ಅನ್ನೋದು ಇನ್ನೊಂದು ತಂತ್ರನ. ಹೀಗಾಗಿ ಅನೇಕ ತಂತ್ರಗಳು ಶಾಂತಿಯನ್ನು ಸಾಧಿಸಲು ಈಗಾಗಲೇ ಅನುಸರಿಸಿ ನಮಗೆ ಮಾರ್ಗದರ್ಶನ ಮಾಡೋ ಮಹನೀಯರು ಅನೇಕರಿದ್ದಾರೆ. ಈಗ ಮಂಕುತಿಮ್ಮನ ಕಾಗದಲ್ಲಿ ಕೂಡ ಆ ಶಾಂತಿಯನ್ನು ಹೇಗೆ ಶಾಂತಿಯನ್ನು ನಡೆಸಬೇಕು ಅನ್ನೋಕೆ ಅನೇಕ ಪದ್ಯಗಳಿವೆ. ಅದರಲ್ಲಿ ಒಂದು ತುಂಬಾ ನನ್ನ ಗಮನವನ್ನ ಸೆಳೆದಿದ್ರಿಂದ ಅದನ್ನ ಇಲ್ಲಿ ಹೇಳಬೇಕು ಅಂತ ನಾನು ಭಾವಿಸ್ಕೋತೀನಿ. ಏನದು ಅಂದ್ರೆ, ಹೊರಗು ಹೊರೆಯಾಗದ ಒಳಗನನುಗೊಳಿಸಿ. ಹೊರಗಿನ ಪ್ರಪಂಚ ನನ್ನ ಒಳಗನ್ನ ಅಲುಗಾಡಿಸಬಾರ್ದು, ಅದು ಹೊರೆ ಅಂತ ನಂಗೆ ಅನ್ನಿಸ್ಬಾರ್ದು. ಹೊರಗು ಹೊರೆಯಾಗದ ಒಳಗನನುಗೊಳಿಸಿ, ಒಳಗು ಶೆಕೆಯಾಗದ ಅಳವಡಿಸಿ ಹೊರಗ. ಆ ಹೊರಗನ್ನು ಡಿಸ್ಟರ್ಬ್ ಮಾಡಬಾರ್ದು, ಹೊರಗು ಒಳಗನ್ನು ಡಿಸ್ಟರ್ಬ್ ಮಾಡಬಾರ್ದು. ಆ ರೀತಿ ಜೋಡಿಸ್ಕೊಂಡು ಸರಿಸಮದವಳು ಎರಡನ್ನು ಬಾಳಿನಲ್ಲಿ ಜೋಡಿಕ್ಕುವುದೇ ಇದು ಒಂದು ರೀತಿಯಲ್ಲಿ ಸಾಂಗತ್ಯವೇ. ಪ್ರಪಂಚದ ಆಗು ಹೋಗು, ನನ್ನ ಅಂತರಂಗದ ಪ್ರಪಂಚದ ಪ್ರತಿಕ್ರಿಯೆ ಎರಡರ ಮಧ್ಯೆ ಒಂದು ಸಮನ್ವಯವನ್ನು ಸಾಧಿಸಿದ್ರೆ ಅದು ಪರಮ ಜೀವನ ಯೋಗ ಮಂಕುತಿಮ್ಮ ಅಂತ DVಜಿ ಅವರು ಹೇಳ್ತಾರೆ. ಹೀಗಾಗಿ ಶಾಂತಿಯನ್ನು ಸಾಧಿಸಬೇಕಾದ್ರೆ ಇಂದ್ರಿಯ ಮನಸ್ಸು ಬುದ್ಧಿಗಳ ಮಧ್ಯೆ ಹೇಗೆ ಸಾಂಗತ್ಯ ಏರ್ಪಡಬೇಕು, ಜಗತ್ತು ಮತ್ತು ನಮಗೆ ಮಧ್ಯದಲ್ಲಿ ಸಾಂಗತ್ಯ ಏರ್ಪಟ್ರೆ ಆಗ ನಮ್ಮ ಮನಸ್ಸು ಬೇಗ ಪ್ರಕ್ಷುಬ್ಧವಾಗೋದಿಲ್ಲ ಅನ್ನೋ ಅಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಆಮೇಲೆ ಮುಂದಿನ ಸಂಗತಿ ಏನು ಅಂದ್ರೆ, ಸಾಮಾನ್ಯವಾಗಿ ನಾವು ವ್ಯವಹಾರದಲ್ಲಿ ಯಾವುದಕ್ಕೆ ಗಮನ ಕೊಡ್ತೀವಿ ಅಂದ್ರೆ ಲಾಭಕ್ಕೆ ಗಮನ ಕೊಡ್ತೀವಿ. ಪ್ರಾಫಿಟ್ ಸೆಂಟರ್ಡ್ ಥಿಂಕಿಂಗ್ ಮಾಡ್ತೀವಿ, ಇಲ್ಲ ಪ್ಯಾಷನ್ ಸೆಂಟರ್ಡ್ ಥಿಂಕಿಂಗ್ ಮಾಡ್ತೀವಿ. ಯಾವುದೋ ಒಂದು ನಂಗೆ ಬೇಕೇ ಬೇಕು,
ಅದನ್ನ ನಾನು ಗಳಿಸಲೇಬೇಕು ಅನ್ನುವ ಛಲದಿಂದ ಮಾಡ್ತೀವಿ. ಹಾಗಾಗಿ ಇಲ್ಲಿ ನಾವು ಕೆಲಸ ಮಾಡುವಾಗ ಕೆಲಸಕ್ಕೂ ನಮಗೂ ಇರುವ ಸಂಬಂಧ ಯಾವ ಸ್ವರೂಪದ್ದು ಅಂತ, ಅಲ್ಲಿ ಆಂಟೆನಾ ಮೇಲೆ ಬಂದು ಕಾಗೆ ಕೂತ್ಕೊಂತಲ್ಲ ಹಾಗೆ ನಾನು ಈ ಕೆಲಸ ಮಾಡ್ಲೇಬೇಕು ಅಂತ ತುಂಬಾ ಒತ್ತಾಸೆ ಬಂದ್ಬಿಟ್ರೆ ಉತ್ಸಾಹ ಅತಿಯಾಗಿ ಆಗಲೂ ಶಾಂತಿ ಹೊರಟೋಗುತ್ತೆ. ಅಥವಾ ಅಯ್ಯೋ ಮಾಡ್ಬೇಕಲ್ಲಪ್ಪ ಅಂತ ಅನ್ಕೊಂಡ್ರೆ ಅವಾಗ್ಲೂ ಶಾಂತಿ ಹೊರಟೋಗುತ್ತೆ. ಆದ್ದರಿಂದ ಶಾಂತಿಯನ್ನು ಸಾಧನೆ ಮಾಡೋರು ಅತ್ಯುತ್ಸಾಹಕ್ಕೂ ಉತ್ಸಾಹ ರಾಹಿತ್ಯಕ್ಕೂ ಇಲ್ಲೇ ಮಿತ ಉತ್ಸಾಹದಲ್ಲೇ ಬದುಕಿದಾಗ ಆಗ ಹೊರಗಣ ಜಗತ್ತಿನಿಂದ ನಾವು ಅಶಾಂತರಾಗೋದಿಲ್ಲ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದಂತ ಸಂಗತಿ. ಅದು ಒಳಿತು ಇದು ಕೆಡುಕುಗಳೆಂಬ ಹಠ ನಿನಗೇಕೆ, ಹೊದಿಸಿಹುದು ದೈವ ಎಲ್ಲಕ್ಕೂ ಮುಸುಕನ್ನ, ಸುಧೆಯ ಸೌರಭ ನಂಜು ಬಟ್ಟಲಲ್ಲಿ ತೋರಿಯಿತು ಅಂತ DVG ಹೇಳ್ತಾರೆ. ಇದು ನಾವು ಹೋಗುವಾಗ್ಲೇ ಅದು ಸರಿ ಇದು ಸರಿಗಿಲ್ಲ ಅಂತ ನನ್ನನ್ನ ನಾನು ಬೇಕು ಬೇಡಗಳಿಗೆ ಮಾರ್ಕೊಂಡ್ಬಿಟ್ರೆ ಏನಾಗುತ್ತೆ, ಅದು ಚೆನ್ನಾಗಿ ಕಾಣುತ್ತೆ, ಇನ್ನೊಂದು ಚೆನ್ನಾಗಿ ಕಾಣಲ್ಲ. ಆದ್ರೆ ಪ್ರಪಂಚದ ಒಳಿತು ಕೆಡುಕುಗಳನ್ನ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಬುದ್ಧಿಯಾಗಲಿ ನಿರ್ಧಾರ ಮಾಡುವಷ್ಟು ಜಾಣ ಅಲ್ಲ. ಆದ್ರಿಂದ ಮೇಲ್ನೋಟಕ್ಕೆ ತುಂಬಾ ಹಿತವಾಗಿ ಕಾಣುತ್ತೆ. ಈಗ ಮಾತ್ರೆ ಕಹಿ ಆದ್ರೆ ಕಾಯಿಲೆ ವಾಸಿ ಮಾಡುತ್ತೆ, ಆದ್ರೆ ಇನ್ಯಾವುದೋ ತಿಂಡಿ ಸಿಹಿ ಅದು ಕಾಯಿಲೆನ ಅಗ್ರವೇಟ್ ಮಾಡುತ್ತೆ. ಹೀಗಾಗಿ ಇಂದ್ರಿಯಗಳಾಗ್ಲಿ ಮನಸ್ಸಾಗ್ಲಿ ಬುದ್ಧಿಯಾಗ್ಲಿ ಜಗತ್ತನ್ನ ಅಳೆಯುವ ಗುಣ ಇಲ್ಲ. ಆದ್ದರಿಂದ ಇರುವುದನ್ನ ಏನ್ ಬರುತ್ತೋ ಅದನ್ನ ಯಥಾವತ್ತಾಗಿ ಸ್ವೀಕರಿಸಿ ಅದನ್ನ ನಾನು ಹೀಗ್ ಮಾಡಬಾರ್ದಾಗಿತ್ತು, ಇದು ಸರಿ, ನಾನು ತಪ್ಪು ಮಾಡ್ಬಿಟ್ಟೆ ಅನ್ನುವ ಈ ಧೋರಣೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಜೀವನ ಸಾಗಿಸೋದಾದ್ರೆ ಅದು ಶಾಂತಿಗೆ ದಾರಿ ಮಾಡಿಕೊಡುತ್ತೆ ಅನ್ನುವಂಥದ್ದು ಇನ್ನೊಂದು ವಿಧಾನ. ಆದ್ರಿಂದ ಈ ನಿರ್ವಿಕಲ್ಪ ಸಮಾಧಿಗಿನ್ನ ಅಥವಾ ನಿರ್ವಿಕಲ್ಪ ಶಾಂತಿಗಿನ್ನ ಸವಿಕಲ್ಪ ಶಾಂತಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಪ್ರಪಂಚದ ಸಂಪರ್ಕದಿಂದ ಪ್ರಕ್ಷುಬ್ಧವಾದ ಮನಸ್ಸು ಪ್ರಪಂಚದ ಸಂಪರ್ಕ ಕಳ್ಕೊಂಡ್ರು ಮನಸ್ಸು ಕೆಲಸ ಮಾಡ್ತಾನೆ ಇರುತ್ತೆ. ಅದನ್ನ ಗಾದೆಯಲ್ಲಿ ಹೇಳೋದಾದ್ರೆ ಮಳೆ ಹನಿ ನಿಂತ್ರು ಮರದ ಹನಿ ತಪ್ಪಲ್ಲ ಅಂತ ಗಾದೆ. ಮೊದ್ಲು ಮಳೆ ಬಂದ್ಬಿಡುತ್ತೆ, ಆ ಮಳೆ ಬಂದ್ಬಿಟ್ಟು ಏನಾಗುತ್ತೆ, ನೆನಿತೀವಲ್ಲ ಅಂತ ಒಂದ್ ಮರದ ಕೆಳಗೆ ನಿಂತ್ಕೋತೀವಿ. ಆ ಮರದ ಕೆಳಗೆ ನಿಂತ್ಕೊಂಡ್ರೆ ಏನಾಗುತ್ತೆ, ಆ ಮರದ ಎಲೆಯ ಮೇಲೆ ನೀರಿನ ಹನಿ ಬೀಳುತ್ತಲ್ಲ, ಅದು ನೀರಿನ ಹನಿ ಬಿದ್ದದ್ದು ಆ ಬಿದ್ದ ರಭಸಕ್ಕೆ ಎಲ್ಲಾ ಕಡೆಗೂ ಹರಡ್ಕೊಳ್ಳುತ್ತೆ. ಹರಡ್ಕೊಂಡಿದ್ದೆಲ್ಲ ಮತ್ತೆ ಒಗ್ಗೂಡಿಕೊಂಡು ಬಾಗಿ ಎಲೆಯಿಂದ ಕೆಳಗೆ ತೊಟ್ಟಿಕ್ ಬೇಕಾದ್ರೆ ಸ್ವಲ್ಪ ಸಮಯ ತಗೊಳುತ್ತೆ. ಆದ್ದರಿಂದ ಮಳೆ ನಿಂತು ಹೋಗುತ್ತೆ, ಆದ್ರೆ ಮರದ ಹನಿ ನಿಲ್ಲೋದಿಲ್ಲ. ಹಾಗೆ ಪ್ರಪಂಚದ ಸಂಪರ್ಕ ನಾನು ತಪ್ಪಿಸ್ಕೊಂಡು ನಿದ್ದೆ ಮಾಡ್ತಿದ್ದೀನಿ, ಆದ್ರೆ ನಿದ್ದೆನೂ ಕನಸಾಗಿ ಕಾಡುತ್ತೆ. ಯಾವುದು ನಮ್ಮನ್ನ ತುಂಬಾ ಬಾಧಿಸಿದೆಯೋ ಅದು ನಮ್ಮನ್ನ ಕನಸಾಗಿ ಕಾಡುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಪ್ರಪಂಚದ ಜೊತೆಯಲ್ಲಿ ಒಡನಾಟ ತುಂಬಾ ಮುಖ್ಯವಾದ್ದು ಅಂತ. ಇನ್ನೊಂದು ಪ್ರಶ್ನೆ ನಾನು ಆಗ್ಲೇ ಹಾಕಿದ್ದೆ, ಏನದು, ಭಗವಾನ್ ಬುದ್ಧ ಆಸೆಯ ದುಃಖಕ್ಕೆ ಕಾರಣ ಅಂತ ಹೇಳ್ದ ಅಂತ. ಆದರೆ ಅದೇ ಭಗವಾನ್ ಬುದ್ಧ ಜಗತ್ತನ್ನು ಪ್ರೀತಿಸು ಅಂತ ಹೇಳ್ದ. ಇವೆರಡರಲ್ಲಿ ಒಂದು ವೈರುಧ್ಯ ಕಾಣುತ್ತೆ ನಿಧಾನಕ್ಕೆ ನೋಡಿ. ಪ್ರೀತಿ ಅನ್ನೋದೇನು, ಅದು ಒಂದು ರೀತಿಯಲ್ಲಿ ವ್ಯಕ್ತಿಯ ಕುರಿತಂತ ಆಸೆಯೇ. ಹಾಗಾದ್ರೆ ಆಸೆಯನ್ನು, ವಸ್ತುಗಳ ಆಸೆಯನ್ನು ಬೇಡ ಅಂದೋನು ಮನುಷ್ಯರ ಪ್ರೀತಿಯನ್ನು ಬೆಳೆಸ್ಕೊಳ್ಳೋದಾದ್ರೆ ಆ ಪ್ರೀತಿ ಅನ್ನೋದು ಮನುಷ್ಯರ ಆಸೆ ಅಲ್ವೇ? ಇದು ನಾವು ತುಂಬಾ ಗಮನಿಸಬೇಕಾದಂತ ಸಂಗತಿ ಬುದ್ಧ ಹೇಳಿರೋ ಮಾತಲ್ಲಿ. ನಿಜ, ಪ್ರೀತಿ ಅನ್ನಿ ಕನಸು ಅನ್ನಿ ಎಲ್ಲವೂ ಆಸೆಯ ಬೇರೆ ಪದಗಳೇ ಹೊರತು ಅವೆಲ್ಲವೂ ಹೇಳೋದು ಆಸೆನೆ. ಹಾಗಿದ್ರೆ ಬುದ್ಧ ತನ್ನನ್ನೇ ತಾನು ವಿರೋಧಿಸ್ಕೊಂಡೆ ಅಂತ ಬಿಲ್ಟ್ ಇನ್ ಕಾಂಟ್ರಡಿಕ್ಷನ್ ಅಂತಾರಲ್ಲ, ವೈಪರೀತ್ಯಗಳು ವಿರುದ್ಧಗಳು ಅವನ ಮಾತಿನಲ್ಲಿ ಇದ್ದುವೆ ಅಂತ ಅನ್ನೋಂಥ ಪ್ರಶ್ನೆನ ನಾನು ಹಾಕಿದ್ದೆ. ಈಗ ಆ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕೆ ಬಯಸ್ತೀನಿ. ಬುದ್ಧ ಹೇಳ್ದ ಆಸೆಯೇ ದುಃಖಕ್ಕೆ ಕಾರಣ ಅಂತಂದ್ಮೇಲೆ ಪ್ರೀತಿಯು ದುಃಖಕ್ಕೆ ಕಾರಣವೇ ಹಾಗೆ ನೋಡಿದ್ರೆ. ಆದರೆ ಆ ಪ್ರೀತಿಯನ್ನ ಅವನು ಹೇಳ್ತಾ ಇರೋದು ಆಸೆ ಅನ್ನೋದಲ್ಲ. ನಾವು ಸಾಮಾನ್ಯ ಪ್ರೀತಿ ಅಂದ್ರೇನು, ಯಾರೋ ಒಬ್ರನ್ನ ಅವ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ, ಅವ್ರ ಸ್ವಭಾವ ತುಂಬಾ ಒಳ್ಳೇದು, ನಂಗೆ ಅವ್ನ ಕಂಡ್ರೆ ಇಷ್ಟ ಅಂತಂದಾಗ ಅವರ ಸ್ವಭಾವವನ್ನು ಆಧರಿಸಿ ನಾನು ಪ್ರೀತಿಸ್ತೀನಲ್ಲ, ಅದನ್ನ ಬುದ್ಧ ಹೇಳಿದ್ದಲ್ಲ. ಅದು ಆಕ್ಚುಲಿ ವಾಸ್ತವವಾಗಿ ಆ ಆಸೆನೆಲ್ಲ ಅವನು ಹೇಳಿದ್ದು. ಆ ಆಸೆ ಯಾವಾಗ್ಲೂ ತಾಪತ್ರೆ. ನನ್ನ ಸ್ವಭಾವ ನೋಡಿ ಪ್ರೀತಿಸ್ತೀರಾ ನೀವು, ನನ್ನ ಸ್ವಭಾವ ಬದಲಾಗ್ಬಿಡುತ್ತೆ, ಅವಾಗ ನೀವು ಹಿಂದಕ್ಕೂ ಹೋಗ್ಲಾರ್ರಿ ಮುಂದಕ್ಕೂ ಬರ್ಲಾರ್ರಿ. ಹಾಗಾಗಿ ಸ್ವಭಾವವನ್ನ ಆಧರಿಸಿ
ಪರಸ್ಪರ ಮೆಚ್ಚುಗೆ ಸೂಚಿಸುವ ಪ್ರೀತಿಯನ್ನ ನಾವು ನೆಚ್ಕೊಂಡಿದ್ದೀವಿ. ಆದ್ರೆ ಬುದ್ಧ ಹೇಳ್ತಿರೋದು ಆ ಪ್ರೀತಿ ಅಲ್ಲ. ಅವ್ರು ಹೇಳ್ತಾ ಇರೋದು ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯನ ಗುಣಾವಗುಣಗಳು ಏನೇ ಇರಲಿ ತಪ್ಪನ್ನ ಕ್ಷಮಿಸಿ, ಸಹಿಸಿ, ದಹಿಸಿ, ಅವನ ಇನ್ನೊಬ್ಬನ ತಿದ್ದಕ್ಕೆ ಹೋಗ್ದಲೇನೆ ಅವನ ವ್ಯಕ್ತಿಯಾಗಿ ನೋಡಿ ಸಂತೋಷ ಪಡುವಂಥದ್ದು ಇದೆಯಲ್ಲ, ಅದು ನಿಜವಾದ ಪ್ರೀತಿ ಅಂತ ಗೌತಮ ಬುದ್ಧ ಹೇಳುವಂಥದ್ದು. ಪ್ರೀತಿ ಅನ್ನೋದು, ಪ್ರೀತಿಯಲ್ಲಿ ವಿಶೇಷ ಇರೋದು ಹೊಗಳೋದ್ರಲ್ಲ, ಸಹಿಸೋದ್ರಲ್ಲಿ, ಭಿನ್ನಾಭಿಪ್ರಾಯಗಳನ್ನ ಸಹಿಸೋದ್ರಲ್ಲಿ, ಅದರಿಂದ ನಾವು ಗಾಬರಿ ಆಗದೆ ಇರೋದ್ರಲ್ಲಿ ಅಂತ ಅನ್ನುವ ಅರ್ಥದ ಸಾರ್ವತ್ರಿಕ ಪ್ರೀತಿಯನ್ನ ಗೌತಮ್ ಬುದ್ಧ ಹೇಳಿದ. ಅದೇ ನಿಮ್ ಕಿವಿಲ್ ಬಂದ್ ಹೇಳಿದ್ನೆ ಗೌತಮ್ ಬುದ್ಧ, ನಿಮ್ಗೆ ಹೆಂಗ್ ಇದು ಗೊತ್ತಾಯ್ತು ಅಂತ ನೀವು ಕೇಳ್ಬೋದು. ಆದ್ರೆ ಗೌತಮ ಬುದ್ಧ ಹೇಳ್ತಾನೆ, ಒಂದು ಹಕ್ಕಿ, ಒಂದು ಎಲೆ, ಅದು ನನಗೇನು ಉಪಕಾರ ಮಾಡಿಲ್ಲ. ಆದ್ರೆ ಒಂದು ಬಲಿ ಕೊಡುವ ಕುರಿ, ಅದನ್ನ ಬುದ್ಧ ಏನ್ ಹೇಳ್ದ ಅಂದ್ರೆ, ನನ್ನ ಜೀವನೂ ಒಂದೇ, ಅದರ ಜೀವನೂ ಒಂದೇ, ಅದನ್ನ ಸಾಯಿಸೋದ್ರ ಬದಲು ನನ್ನನ್ನೇ ಸಾಯಿಸಿ ಅಂತ ಹೇಳ್ದ. ಹಾಗೆ ಹೇಳ್ಬೇಕಾದ್ರೆ ಆ ಪ್ರೀತಿಯಲ್ಲಿ ಕುರಿಯಿಂದ ನಂಗೇನಾದ್ರು ಲಾಭ ಆಗುತ್ತೆ ಅಂತ ಅನ್ಕೊಂಡಿದೀವಿ? ಆಗತ್ಯೆ? ಆದ್ರೂ ಯಾಕೆ ಒಂದು ಕುರಿಯೂ ಒಂದೇ, ಮನುಷ್ಯನೂ ಒಂದೇ ಅಂದ್ರೆ ಎಲ್ಲವೂ ಜೀವವೇ, ಎಲ್ಲ ಜೀವವೂ ಹೋಗುವಂಥದ್ದೇ, ಕೆಲ ಕಾಲ ಇದ್ದು ಹೋಗುವಂಥದ್ದು. ಆದ್ದರಿಂದ ಎಲ್ಲ ಜೀವವನ್ನು ಗೌರವಿಸಿ ಎನ್ನುವಾಗ ಜೀವ ಪ್ರೀತಿ, ಜೀವನ ಪ್ರೀತಿ ಹೇಳಿದ್ನೇ ಹೊರತು ಸದ್ಗುಣಗಳ ಪ್ರೀತಿ ಹೇಳಿಲ್ಲ ಅವನು ಬುದ್ಧ. ನಾವು ಸದ್ಗುಣಗಳನ್ನ ಆಧರಿಸಿಯೇ ಜನರನ್ನು ಪ್ರೀತಿಸೋದು, ಅಥವಾ ಲಾಭವನ್ನು ಆಧರಿಸಿ ಜನರನ್ನು ಪ್ರೀತಿಸುವಂಥದ್ದು. ಇದು ತುಂಬಾ ಮುಖ್ಯವಾದಂಥದ್ದು ಅನ್ನುವಂಥದ್ದನ್ನ ಗಮನಿಸಬೇಕು. ಆದ್ದರಿಂದ ಗೌತಮ ಬುದ್ಧ ಹೇಳಿದ ಪ್ರೀತಿಯನ್ನು ನಾವು ಆಳವಾಗಿ ಅರ್ಥ ಮಾಡ್ಕೊಂಡೇ ಇಲ್ಲ. ನನ್ ಪ್ರೀತಿ ಅನ್ನೋ ಪದ ಗೊತ್ತು, ನಾನು ಅನೇಕ ವಸ್ತುಗಳನ್ನ ಪ್ರೀತಿಸ್ತೀವಿ, ಅದು ನಾವು ಪ್ರೀತಿಸ್ತೀವಿ ಹೊರತು ಆ ವಸ್ತು ನಮ್ಮನ್ನು ಪ್ರೀತಿಸೋದಿಲ್ಲ. ನನಗೆ ಮಿಠಾಯಿ ಕಂಡ್ರೆ ಆಸೆ, ಮಿಠಾಯಿ ಏನ್ ನನ್ನ ಹೊಟ್ಟೆ ಒಳಗೆ ಬರ್ಬೇಕು ಅಂತ ಏನು ಆಸೆ ಇಲ್ಲ, ಅದಕ್ಕೆ ವಸ್ತುದ್ ಹಾಗಾಯ್ತು. ಮನುಷ್ಯರದ್ದು ಅಷ್ಟೇ, ಗುಣವನ್ನ ಆಧರಿಸಿ ಪ್ರೀತಿಸಿದ್ರೆ ಗುಣದ ಮಧ್ಯದಲ್ಲಿ ಯಾವ ಗುಣ ಇದ್ದೇ ಇರುತ್ತೆ. ಎಲ್ಲ ಮನುಷ್ಯರು ಕೂಡ ಸಮ್ಮಿಶ್ರವೇ. ಮಂಕುತಿಮ್ಮನ ಕಗ್ಗದಲ್ಲಿ ಹೇಳೋ ಹಾಗೆ, ಸುಧೆ ಗರಲ ಸುರೆಗಳ ಅಬ್ದಿಯಲ್ಲಿ ಸೋದರರಂತೆ. ಸಮುದ್ರದಲ್ಲಿ ಹೇಗೆ ಒಳ್ಳೆ ಗುಣ, ಕೆಟ್ಟ ಗುಣ, ಹೆಂಡ ಎಲ್ಲ ಇತ್ತಲ್ಲ, ಅದನ್ನ ಒಪ್ಕೊಂಡು, ವಾಸ್ತವವನ್ನು ಒಪ್ಕೊಂಡು ನಿರಾಳವಾಗಿರ್ಬೇಕು ಅನ್ನುವಂಥದ್ದನ್ನ ಬುದ್ಧ ಹೇಳಿದ್ದು. ಆದ್ದರಿಂದ ಗುಣಾಧಾರಿತ ಪ್ರೀತಿ ಅಲ್ಲ, ಜೀವ ಪ್ರೀತಿ, ಜೀವನ ಪ್ರೀತಿಯ ಸಾರ್ವತ್ರಿಕ ಪ್ರೀತಿಯನ್ನ ಗೌತಮ ಬುದ್ಧ ಹೇಳಿದ್ದು ಅನ್ನುವಂಥದ್ದು ಗಮನಿಸಬೇಕಾದ್ದು. ಆಮೇಲೆ ಆಶೆಯೇ ದುಃಖಕ್ಕೆ ಕಾರಣ ಅನ್ನೋದನ್ನು ಕೂಡ ಅನೇಕರು ತಪ್ಪಾಗಿ ಭಾವಿಸಿದ್ದಾರೆ. ಅದು ತಪ್ಪ ಅರ್ಥ ಕೊಡೋ ಹಾಗಿದೆ ಅದನ್ನ ನಾನು ಅದಕ್ಕೆ ಇಷ್ಟು ಗಂಭೀರವಾದ ವಿಷಯ ಅಂತ ಈ ವಿಷಯ ಆಯ್ಕೆ ಮಾಡ್ಕೊಂಡಿದ್ದು. ನನಗೆ ತುಂಬಾ ಆಶ್ಚರ್ಯ ಅನ್ಸಿದ್ದು, ಇದುವರೆಗೆ ನಾವು ಮಾಡಿದ ಯಾವುದೇ ಜಾಲನ್ಯಾಸದಲ್ಲಿ ಈ ಜಾಲನ್ಯಾಸದನ್ನ ಯೂಟ್ಯೂಬ್ ಅಲ್ಲಿ ತುಂಬಾ ಕಡಿಮೆ ಜನ ನೋಡಿದ್ದಾರೆ. ಯಾಕೆಂದ್ರೆ ಅಶಾಂತಿ ಇದ್ದಿದ್ದ ಅದೇನೋ ಒಂದು ಫಿಲಾಸಫಿ ನಮ್ಗಲ್ಲ ಅಂತ ಭಾವಿಸಿದ್ದಾರೆ. ಇರ್ಲಿ ಬಿಡಿ, ಅವ್ರು ಹಾಗೆ ಭಾವಿಸ್ಲಿ, ಅನ್ನೋದೇನು ಅಡ್ಡಿ ಇಲ್ಲ. ಆದ್ರೆ ನಾನು ಇದನ್ನ ತಗೊಂಡಿದ್ದು ಈ ಕಾರಣಕ್ಕೆ, ಆಶೆ ಅನ್ನೋದು ಏನು ಅಂತ. ಈಗ ನಾನು ಆಶೆ ಬಿಟ್ಬಿಡು ಅಂದ್ರೆ, ನಾನು ಹೋಗಿ ಸ್ಕೂಲಲ್ಲಿ, ಕಾಲೇಜಲ್ಲಿ, ಕ್ಲಾಸಲ್ಲಿ ಕೆಲಸ ಮಾಡ್ತೀನಿ, ಎಲ್ಲೋ ದುಡಿತೀನಿ, ಆ ಬರೋ ಲಾಭ ಎಲ್ಲ ಬಿಟ್ಬಿಡ್ಬೇಕಾ? ಏನು ಲಾಭ ಇಲ್ಲದೆ ಕೆಲಸ ಮಾಡಕ್ಕಾಗತ್ತಾ? ಇದು ಪ್ರಶ್ನೆ. ಆದ್ರೆ ಗೌತಮ ಬುದ್ಧ ಹೇಳ್ತಾ ಇರುವಂತಹ ಆಶೆ ಯಾವುದು ಅಂದ್ರೆ, ಬರುವ ಕೆಲಸದಿಂದ ಬರುವ ಲಾಭವನ್ನು ಬಿಡೋದಲ್ಲ. ನಾನು ಇಷ್ಟು ಲಾಭ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡು ಮಾಡ್ತೀನಲ್ಲ ಕೆಲಸ, ಅದು. ಈಗ ನಂಗೆ ಇಷ್ಟು ಸಂಬಳ ಬರುತ್ತೆ ಅಂತ ಅನ್ಕೊಂಡಿದ್ದು ಇನ್ಯಾವುದಕ್ಕೋ ಬೇರೆ ಇದಕ್ಕೆಲ್ಲ ಖರ್ಚು ಮಾಡಿಸ್ಬಿಟ್ಟು ನನಗೆ ಕಡಿಮೆ ಸಂಬಳ ಬಂದ್ರೆ ಅವಾಗ ನನಗೆ ವ್ಯತ್ಯಾಸ ಆಗುತ್ತಲ್ಲ, ಅದು ನಿರೀಕ್ಷೆಯ ಅಂಶ ಇಲ್ಲ. ನಾನು ದುಡಿದಿನೇ ಅದಕ್ಕೆ ಬರುವಂತ ಕೊಡುವ ಕೂಲಿಯಲ್ಲಿ ನಿರೀಕ್ಷೆಯ ಅಂಶ ಇಲ್ಲ. ಅದನ್ನೇ ಭಗವದ್ಗೀತೆಯಲ್ಲಿ ಕೂಡ ಯದೃಚ್ಛಾಲಾಭ ಸಂತುಷ್ಟವು ಅಂತಿದೆ. ಯಾವುದು ತಾನಾಗಿ ಏನ್ ಬರುತ್ತೋ ಲಾಭ, ಅದರಲ್ಲೇ ಸಂತೃಪ್ತವಾಗಿರೋನು ಅಂತ ಹೇಳ್ತಾನೆ ಹೊರತು ಲಾಭನ ನಿರಾಕರಿಸೋದು ಇದು ಶಾಂತಿಗೆ ಕಾರಣ ಅಂತ ಅವನು ಹೇಳೋದಿಲ್ಲ. ಹೀಗಾಗಿ ಆತ್ಮೀಯರೇ, ನಾವು ಇಲ್ಲಿ ಪದಗಳನ್ನ ನಾವು ಬಳಸೋ ಹಾಗೆ, ನಾನು ಕಂಡ ಹಾಗೆ ಆಸೆ ಯಾವುದು ಅದಕ್ಕೆ ನಾನು ಸ್ಪಂದಿಸ್ತಾ ಹೋಗ್ತೀನಿ ಹೊರತು ನಿಜವಾಗಿ ಬುದ್ಧನ ಮನಸ್ಸಿನಲ್ಲಿದ್ದಂತ ಆಸೆ ಯಾವುದು ಅಂತ ನಾವು ನೋಡೋದಿಲ್ಲ. ನಾವು ಒಂದು ಜೀವವಾಗಿ ಯಾರನ್ನ ಯಾವುದೇ ನಿರೀಕ್ಷೆ ಇಟ್ಕೊಳ್ಳದೆ ಪ್ರೀತಿಸ್ತೀವಲ್ಲ, ಅದನ್ನ ಬುದ್ಧ ಹೇಳಿದ್ದನ್ನ ನಾವು ಹಾಗೆ ಪ್ರೀತಿಸೇ ಇಲ್ಲ. ನಮ್ಗೆ ಆ ಪದ ಹೇಗೆ ಹೊಳೆಯುತ್ತೆ? ಇದು ಅತ್ಯಂತ ಗಂಭೀರವಾದ ವಿಷಯ. ಸಾಹಿತ್ಯವನ್ನು ಓದುವಾಗ, ಅದರಲ್ಲೂ ಪ್ರಾಚೀನ ಸಾಹಿತ್ಯವನ್ನು ಓದುವಾಗ
ಇವತ್ತು ನಾವು ಬಳಕೆ ಮಾಡುವಂತ ಶಬ್ದ ಆ ಕಾಲದಲ್ಲಿ ಯಾವ ಅರ್ಥದಲ್ಲಿ ಇತ್ತು ಅಂತ ನೋಡ್ಕೊಳ್ದಲೇನೆ ನನ್ನ ಅನುಭವದ ಮೂಲಕನೇ ಆ ಕಾವ್ಯನ ಅರ್ಥ ಮಾಡ್ಕೋತೀನಿ ಅಂತ ಹೋದ್ರೆ ಆಗ ಅನೇಕ ಗೊಂದಲಗಳಿಗೆ ನಾವು ಸಿಕ್ಕಾಕೋತೀವಿ, ಈಗ ಸಿಕ್ಕಾಕೊಂಡಿದ್ದೀವಿ. ಹಂಗೆ ಅದು ಗಮನಿಸಬೇಕಾದಂತ ಸಂಗತಿ. ಆದ್ರಿಂದ ಈ ಗೌತಮ ಬುದ್ಧನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಪ್ರೀತಿ ಅಂತಂದ್ರೆ ಆ ಎಲ್ಲರನ್ನೂ ಸಮಾನವಾಗಿ, ಎಲ್ಲ ಜೀವರನ್ನು ಸಮಾನವಾಗಿ ಗೌರವಿಸುವಂಥದ್ದು ಅನ್ನುವಂಥದ್ದು ಗೌತಮ ಬುದ್ಧನ ಪ್ರೀತಿಯ ವ್ಯಾಖ್ಯೆ. ನಮ್ಮ ಪ್ರೀತಿಯ ವ್ಯಾಖ್ಯೆಯು ಅದಕ್ಕೂ ಹೊಂದಾಣಿಕೆ ಆಗಿಲ್ಲ ಅಷ್ಟೇ. ಗೌತಮ ಬುದ್ಧನಲ್ಲಿಲ್ಲ ಕಾಂಟ್ರಡಿಕ್ಷನ್. ನಾವು ಅರ್ಥ ಮಾಡ್ಕೊಳ್ಳೋ ಇದರಲ್ಲಿ ವೈರುಧ್ಯನ ನಾವು ಕಂಡ್ಕೋಬಹುದು. ಹಾಗೆ ನಾವು ಶಾಂತಿಯಾಗಿರ್ಬೇಕಾದ್ರೆ ಗೌತಮ ಬುದ್ಧ ಹೇಳಿದ ಪ್ರೀತಿಯನ್ನ ನಾವು ಜಾರಿಗೆ ತರಬೇಕು ಅನ್ನುವಂಥದ್ದನ್ನ ಇಲ್ಲಿ ತಾವು ಗಮನಿಸ್ಬೇಕು. ಎರಡನೇದು, ನಾವು ಯಾವ್ದಾದ್ರು ಕೆಲಸ ಮಾಡಕ್ ಹೋಗ್ತೀವಲ್ಲ, ಆ ಕೆಲಸ ಮಾಡಕ್ ಹೋದಾಗ ಏನಾಗುತ್ತೆ ಅಂದ್ರೆ ನಾವು ನಿರಂತರವಾಗಿ ಕೆಲವನ್ನ ಕಾಯ್ದುಕೊಳ್ತಾ ಇರ್ತೀವಿ. ನಾ ಕೆಲಸ ಮಾಡ್ತಿರ್ತೀನಿ, ಯಾರೋ ಬಂದ್ಬಿಟ್ಟು MRN ಮಾಡಕ್ ಕೆಲಸ ಇಲ್ಲ, ಇಂಥ ಕೆಲಸ ಮಾಡ್ತಾರೆ, ನನ್ಗೂ ಕೆಲಸ ಹಾಕ್ತಾರೆ ಅಂತ ಯಾರೋ ಬೈದ್ರೆ ಅಂತ ಇಟ್ಕೊಳ್ಳೋಣ, ನಾ ಡಿಸ್ಟರ್ಬ್ ಆಗ್ಬಿಡ್ತೀನಿ, ನನ್ನ ಮನಸ್ಸು ಪ್ರಕ್ಷುಬ್ಧವಾಗ್ಬಿಡುತ್ತೆ. ಯಾಕಾಗತ್ತೆ ಹಾಗೆ ಅಂದ್ರೆ ನಾನು ನಿರಂತರವಾಗಿ ನಾನುವನ್ನು ಕಾಯ್ಕೋತಾ ಇದ್ದೀನಿ. ಆದ್ದರಿಂದ ಅವೇರ್ನೆಸ್ ಅಂತ ಹೇಳ್ತಾರಲ್ಲ, ಬುದ್ಧನು ಕೂಡ ಅದನ್ನ ಹೇಳಿದ. ಯಾವುದದು? ನಿರಂತರವಾಗಿ ಅವೇರ್ನೆಸ್ ಇರೋರು ಶಾಂತವಾಗಿರ್ತಾರೆ. ಅವೇರ್ನೆಸ್ ಯಾವುದಿರುತ್ತೆ ನಾವು ಕೆಲಸ ಮಾಡುವಾಗ ಅಂದ್ರೆ ಯಾವುದು ನಾನು, ಯಾವುದು ನನ್ನದೋ ಅದರ ಅವೇರ್ನೆಸ್ ಇರುತ್ತೆ. ಆದ್ರೆ ಬುದ್ಧ ಹೇಳ್ತಾನೆ, ನಾನು ನನ್ನದು ಅನ್ನೋದೇ ಸುಳ್ಳು, ನಾನೇ ಇಲ್ಲ, ಒಂದು ಕೆಲ ದಿವಸ ಇದ್ದು ಹೋಗೋನು, ಅದೆಲ್ಲ ಇರ್ಬೇಕಾದ್ದು. ನನ್ನ ಅವೇರ್ನೆಸ್ ಯಾವುದರಲ್ಲಿ ಇರ್ಬೇಕು ಅಂದ್ರೆ ನನ್ನ ಪೊಸೆಷನ್ ನಲ್ಲಲ್ಲ, ಪೀಸ್ ನಲ್ಲಿ, ನನ್ನ ಮನಃಶಾಂತಿ ಈ ಕೆಲಸದಿಂದ ಕೆಡಬಾರದು ಅಂತ ಆ ಮನಃಶಾಂತಿಯ ಅವೇರ್ನೆಸ್ ಇರಬೇಕು. ಜೊತೆಗೆ ನಾನು ಮಾಡುವ ಕೆಲಸದ ಅವೇರ್ನೆಸ್ ಇರಬೇಕು. ಆ ಕೆಲಸದಿಂದ ಏನಾಗುತ್ತೋ, ನನಗೀಗಿರೋಂಥ ಮನಸ್ಸಿನ ನೆಮ್ಮದಿ ಹೋಗುತ್ತೋ, ನನಗೆ ಇನ್ನೊಂಚೂರು ಲಾಭ ಆಗುತ್ತೋ ಅಂತ ಈ ನಾನು ನನ್ನದು ಅನ್ನುವ ಕೇಂದ್ರಿತವಾಗಿ ನಾವು ನಿರಂತರವಾಗಿ ಕೆಲವರಂತೂ ಯಾರು ಮಾತಾಡಿದ್ರೆ ಸಾಕು ಅವ್ರ ಅನುಮಾನವಾಗೇ ನೋಡ್ತಿರ್ತಾರೆ, ಅವ್ರೇನೋ ಬೈದಿರ್ಬೇಕು ನಮ್ಮನ್ನ ಹಾಗೆ ಅಂತ. ಹಾಗಾಗಿ ನನ್ನ ಪ್ರಜ್ಞೆ, ನನ್ನದರ ಪ್ರಜ್ಞೆ ಹೋಗಿ ಈ ಎರಡು, ನಾನು ನನ್ನದೇ ನಂದಲ್ಲ, ನನ್ನ ದೇಹ ನಂದಲ್ಲ, ನನ್ನ ಮನಸ್ಸು ನಂದಲ್ಲ, ಆದ್ರೆ ನಾನು ಮಾಡ್ತಿರೋ ಕೆಲಸ ನಂದು. ಆ ಕೆಲಸದಲ್ಲಿ ನನಗಿರುವ ಮನಃಶಾಂತಿ ಇನ್ನೂ ಜಾಸ್ತಿ ಆಗ್ಬೇಕೇ ಹೊರತು ಕಮ್ಮಿ ಆಗ್ಬಾರ್ದು ಅಂತ ಯಾರು ನೋಡ್ತಾರೋ ಅವ್ರಿಗೆ ಮನಃಶಾಂತಿ ಇರುತ್ತೆ ಅನ್ನುವಂಥದ್ದು ಗಮನಿಸ್ಬೇಕಾದ್ದು. ಅದಕ್ಕೆ ಅವಧೂತನ ಲಕ್ಷಣ ಹೇಳುವಾಗ ಮೊದಲನೇ ಶಬ್ದದಲ್ಲಿ ಅಕಾರದ ಲಕ್ಷಣ ಹೇಳುವಾಗ ಏನ್ ಹೇಳ್ತಾರೆ ಅಂದ್ರೆ, ಆಶಾಪಾಶ ವಿನಿರ್ಮುಕ್ತ ಆದಿಮಧ್ಯಂತ ನಿರ್ಮಲಂ ಆನಂದಂ ವರ್ತತೆ ನಿತ್ಯಂ ಅಕಾರಸ್ತಸ್ಯ ಲಕ್ಷಣಂ ಅಂತ ಹೇಳ್ತಾರೆ. ಆಶಾಪಾಶದಿಂದ ಕೆಲಸ ಮಾಡೋದಲ್ಲ, ಆದಿಮಧ್ಯಂತ ನಿರ್ಮಲಂ. ಕೆಲಸ ಪ್ರಾರಂಭ ಮಾಡುವಾಗಲೂ ಮನಸ್ಸು ನೆಮ್ಮದಿಯಾಗಿರ್ಬೇಕು, ಮಧ್ಯದಲ್ಲೂ ಏನಾಗ್ಬಿಡುತ್ತೋ, ಏನ್ ಹೋಗ್ಬಿಡುತ್ತೋ, ಎಲ್ಲಿ ತಪ್ಪಾಗ್ಬಿಡುತ್ತೋ, ಯಾರೇನಂತಾರೋ ಯಾವುದು ಬರ್ಕೂಡ್ದು, ಅಂತ್ಯದಲ್ಲೂ ನಿರ್ಮಲವಾಗಿರ್ಬೇಕು. ಆನಂದ, ಅದು ನಿರಾಳವಾಗಿದ್ರೆ ನಿರ್ಮಲವಾಗಿರ್ಬೇಕು ಮನಸ್ಸು, ಯಾವ ಗೋಜಲಿಗೆ ಒಳಗಾಗಬಾರ್ದು. ಅದು ಅವಧೂತನ ಆಕಾರದ ಲಕ್ಷಣ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಈ ನಮ್ಮ ಲಕ್ಷ್ಯ ಯಾವುದಿರುತ್ತೋ ಲಕ್ಷಣ ಅಂಥದ್ದು ಕಾಣುತ್ತೆ. ಈಗ ಉದಾಹರಣೆಗೆ ನನ್ನ ಲಕ್ಷ್ಯ ನನ್ನನ್ನು ಯಾರು ಮೆಚ್ಕೋತಾರೆ ಅಂತ ಇದ್ರೆ ನಾನು ಆ ಮೆಚ್ಕೊಳ್ದವ್ರನ್ನೇ ಹುಡುಕ್ತೀನಿ. ನಾನು ಅವರಿಂದನೂ ಏನೋ ಒಂದು ಕಲ್ತ್ಕೊಳ್ಳೋ ಒಂದು ಒಳ್ಳೆ ಗುಣ ಇರಬೇಕು ಅಂತಂದ್ರೆ ನಾನು ಒಳ್ಳೆ ಗುಣನೇ ಹುಡುಕ್ತೀನಿ. ಹಾಗಾಗಿ ನಾನು ಯಾವ ಕಡೆಗೆ ಲಕ್ಷ್ಯ ಕೊಡ್ತೇನೋ ಅದು ನನ್ನನ್ನ ಪ್ರವೇಶಿಸುತ್ತೆ. ನಾನು ಇನ್ನೊಬ್ಬನ ಅವನ ಅನುಮಾನವಾಗೇ ನೋಡ್ತಿದ್ರೆ ಅವನೆಲ್ಲೋ ತಪ್ಪು ಮಾಡ್ತಾನೆ, ನಾನು ಸುಮ್ಮನೆ ನಾಟಕ ಆಡ್ತಿದ್ದಾನೆ, ನನ್ ಕಂಡ್ರೆ ನಮ್ಗೆ ಇಷ್ಟ ಇಲ್ಲ ಅಂತ ನೀವು ಗುಮಾನಿಯಿಂದ ನೋಡಿದ್ರೆ ಆಗ ನಮ್ಮ ಮನಸ್ಸು ಅಪರಿಕ್ಷುಬ್ಧ ಆಗುತ್ತೆ. ಆ ಗುಮಾನಿ ಎಲ್ಲವೂ ಹಾಗೆ ಕಾಣಕ್ ಶುರು ಮಾಡ್ಬಿಡುತ್ತೆ. ಹಾಗಾಗಿ ನಾವು ಇಲ್ಲಿ ಅದನ್ನ ಗೌತಮ ಬುದ್ಧ ಸಮ್ಯಕ್ ದೃಷ್ಟಿ ಅಂತ ಕರೀತಾನೆ. ಸಮ್ಯಕ್ ದೃಷ್ಟಿ ಅಂದ್ರೆ ನಾವು ರೈಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ, ಅಕಸ್ಮಾತ್ ನಮಗೆ ಒಂದ್ ಕ್ಷಣಕ್ಕೆ ಸರಿಗಿಲ್ಲ ಅಂತ ಅನ್ಸಿದ್ರು ಕೂಡ ಅದನ್ನ ಸಹಿಸಿಕೊಳ್ಳುವ ಗುಣ ಇದೆಯಲ್ಲ, ಅದನ್ನು ಸಮ್ಯಕ್ ದೃಷ್ಟಿ ಅಂತಾನೆ. ಈ ಸಮ್ಯಕ್ ದೃಷ್ಟಿಯಲ್ಲಿ ಸಂಶಯಕ್ಕೆ ಆಸ್ಪದ ಇಲ್ಲ. ಹಾಗೆ ಆಮೇಲೆ ಬೇಗ ನಮ್ಮ ಭಿನ್ನಾಭಿಪ್ರಾಯನ ಕಳ್ಕೋಬೇಕು ಅನ್ನುವಂತ ಆತರ ಇಲ್ಲ. ಅತಿಯಾದ ಉತ್ಸಾಹವೂ ಇಲ್ಲ, ಉತ್ಸಾಹವಿಲ್ಲದ ಸ್ಥಿತಿಯೂ ಇಲ್ಲ. ಇದು ಇದೆಯಲ್ಲ, ಅದನ್ನ ಸಮ್ಯಕ್ ದೃಷ್ಟಿ ಅಂತ ಕರೀತಾನೆ.
ಹಾಗಾಗಿ ಗೌತಮ ಬುದ್ಧ ಶಾಂತಿಯನ್ನ ಎಲ್ಲರೂ ಸಾಧಿಸುವಾಗ ಗುಣವನ್ನರಸುವ, ದೋಷವನ್ನು ಕ್ಷಮಿಸುವ, ದೋಷವನ್ನ ತಿದ್ದುವುದಕ್ಕೆ ದುಡುಕದೇ ಇರುವ ಮನೋಭಾವ ಇದ್ರೆ ಮಾತ್ರ ಮನಸ್ಸು ಶಾಂತಿಯಾಗಿರುತ್ತೆ ಅಂತ ಹೇಳಿದಂಥದ್ದನ್ನ ಗಮನಿಸಬೇಕಾದದ್ದು. ಈಗ ನಾನು ಇನ್ನೊಂದು ಅಂಶ ನಾನು ಹಾಕಿದ್ದೆ, ಏನಂದ್ರೆ ಒಂದು ನಿರೂಪಣೆಯ ಮೂಲಕ ನಾನು ಈ ಶಾಂತಿ ಸಾಧನೆಯನ್ನ ನಿಮ್ಗೆ ವಿವರಿಸ್ತೀನಿ ಎನ್ನುವಂತ ಒಂದು ಸೂಚನೆಯನ್ನ ನಾನು ಹಾಕಿದ್ದೆ. ಈಗ ಅದನ್ನ ಶುರು ಮಾಡ್ತೀನಿ. ಯೋಗದಲ್ಲಿ ಅಷ್ಟಾಂಗ ಯೋಗ ತಾನೆ, ಯೋಗದಲ್ಲಿ ಹೇಗೆ ಅದನ್ನ ಹೇಳಿದ್ದಾರೆ ಅನ್ನೋದನ್ನ ಶಬ್ದವಾಗಿ ಹೇಳಿದಲೇನೆ ಒಂದು ಅನುಭವವಾಗಿ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಒಂದು ಕಥೆಯಾಗಿ ಒಂದು ಪ್ರಸಂಗ ಆಗಿ ಹೇಳ್ತೇನೆ. ಆಗ ನಮಗೆ ಗೊತ್ತಾಗುತ್ತೆ ಯೋಗದಲ್ಲಿ ಹೇಳಿರೋ ಪದ ದೊಡ್ಡ ದೊಡ್ಡ ಶಬ್ದಗಳಲ್ಲ, ಅದನ್ನ ಸಲೀಸಾಗಿ ನಾವು ಗಮನಿಸ್ಬಿಟ್ರೆ ನಮ್ಮ ಮನಸ್ಸು ಯಾವಾಗ್ಲೂ ಶಾಂತವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ನಾವು ಯೋಗ ಅಂದ್ರೆ ಯೋಗಾಸನ ಅಂತ ಅನ್ಕೊಂಡಿದೀವಲ್ಲ, ಅದಲ್ಲ. ಯೋಗ ಅಷ್ಟಾಂಗ ಯೋಗ ಅಂತಿದೆ, 8 ಭಾಗ ಇದೆ. ಆ 8 ಭಾಗವು ನಮ್ಮ ಮನಸ್ಸಿನ ಶಾಂತಿಯನ್ನು ಉಳಿಸಿಕೊಳ್ಳೋದಕ್ಕೆ ಸಹಾಯಕ ಮಾಡುತ್ತೆ. ಆದ್ರೆ ನಾನೀಗ ಮೊದಲ 2 ಭಾಗನ ಮೊದಲು ಹೇಳ್ತೀನಿ, ಯಾಕೆಂದ್ರೆ ಆಸನವನ್ನ ಯಾರೋ ಹೇಳ್ಕೊಡೋರಿದ್ದಾರೆ, ಆದ್ರೆ ಇದನ್ನ ಹೇಳ್ಕೊಡೋರು ಯಾರು ಇಲ್ಲ. ಯಾವುದೋ ಅಷ್ಟಾಂಗ ಯೋಗದ್ದು ನಿನ್ನೆ ಹೇಳ್ತಾ ಇದ್ವಲ್ಲ, ನಾವು ಬರೇ ಶಬ್ದವಾಗಿ ಸ್ವೀಕರಿಸ್ತೀವಿ ಹೊರತು ಅನುಭವವಾಗಿ ಸ್ವೀಕರಿಸೋದಿಲ್ಲ ಅಥವಾ ಪ್ರಯೋಗ ಮಾಡಿ ನೋಡೋದಿಲ್ಲ. ನಾವು ಕಲ್ತ್ಕೊಂಡಿದ್ದನ್ನ ಇದನ್ನ ನಾವು ಪ್ರಯೋಗ ಮಾಡಿ ನೋಡ್ಬೇಕು ಅನ್ನೋ ಉತ್ಸಾಹ ನಮ್ಗಿಲ್ಲ. ಆ ಉತ್ಸಾಹ ಇದ್ದಿದ್ರೆ ನಮಗೆ ಕಲಿಕೆ ಇನ್ನೂ ಚೆನ್ನಾಗಾಗಿರ್ತಿತ್ತು ಅನ್ನುವಂಥದ್ದು ಗಮನಿಸ್ಬೇಕಾದ್ದು. ಅದನ್ನ ಮಾಡಕ್ ಮುಂಚೆ ನಾವೇನ್ 24 ಗಂಟೆ ಏನು ಅಶಾಂತಿಯಿಂದಲೂ ಇಲ್ಲ, ಎಷ್ಟೋ ಸರಿ ನಾವು ಶಾಂತವಾಗಿರ್ತೀವಿ. ಆದ್ದರಿಂದ ಅಶಾಂತಿ ಅನ್ನೋದು ನಮ್ಮ ವ್ಯಾಪ್ತಿಗೆ ಮೀರಿದ್ದೇನಲ್ಲ. ಆದ್ರೆ ಅದನ್ನ ಈ ತಾಂತ್ರಿಕ ಪದಗಳು ಹೇಳಿದಾಗ ನಾನು ಹೇಳ್ತೀನಿ, ಶಾಂತಿ ಆಗ್ಬೇಕಾದ್ರೆ ಏನು ಯಮ ನಿಯಮ ಆಸನ ಪ್ರಾಣಾಯಾಮ ಎಲ್ಲ ಮಾಡ್ಬೇಕು, ಅದೇನೋ ನಂಗೆ ಅದು ಗೊತ್ತೇ ಇಲ್ಲ, ಅದರಿಂದ ನನಗೆ ಶಾಂತವಾಗಿರೋದು ಬರಲ್ಲ ಅಂತ ನಾವು ತೀರ್ಮಾನ ಮಾಡ್ತೀವಲ್ಲ, ಇಲ್ಲಿ ನಮ್ಮ ತೊಂದರೆ ಅಡಗಿರೋ ಅಂಥದ್ದು. ಈಗ ಅಷ್ಟಾಂಗ ಯೋಗದಲ್ಲಿ ಮೊದಲನೇದನ್ನ ಯಮ ಅಂತ ಕರೀತಾರೆ. ಯಮ ಅಂದ್ರೆ ಏನು? ನಮಗ್ ಗೊತ್ತಿರೋ ಸಾಯಿಸೋ ಯಮ. ಇದು ಸಾಯಿಸೋದೆ. ಯಾವುದು ಸಾಯಿಸತ್ತೆ ಅಂದ್ರೆ, ಈ ಯಮ ಯಾವ್ದನ್ನ ಸಾಯಿಸತ್ತೆ ಅಂದ್ರೆ ನಮ್ಮ ಸ್ವೇಚ್ಛಾಚಾರವನ್ನು ಸಾಯಿಸುತ್ತೆ. ನಮ್ಮ ಮನಸ್ಸು ಬಂದಾಗಿರೋ ಹಾಗಿಲ್ಲ, ಕೆಲವು ನಿರ್ಬಂಧಗಳನ್ನ ಹಾಕಿ ಅವಾಗ ನನ್ನ ಸ್ವಾತಂತ್ರ್ಯವನ್ನು ಕೊಂದ ಹಾಗೆ ತಾನೆ ಅದು. ಆ ಯಮದಲ್ಲಿ 5 ಅಂಶ ಇದೆ. ಅಂದ್ರೆ ಆ ಪತಂಜಲಿ ಏನ್ ಕಂಡ್ಕೊಂಡಿದ್ದಾನೆ ಅಂದ್ರೆ, ಪ್ರಪಂಚದ ಜೊತೆಯಲ್ಲಿ ನಮ್ಮ ಸಂಬಂಧ, ನಾನು ಅದ್ ಮುಂಚೆನೆ ಹೇಳಿದ್ನಲ್ಲ, ಶಾಂತಿ ಸಂಬಂಧನ ಅವಲಂಬಿಸಿದೆ ಅಂತ. ಪ್ರಪಂಚದ ಜೊತೆಯಲ್ಲಿ ಯಾವ ಬಗೆಯ ಸಂಬಂಧ ಇದೆ ಅನ್ನೋದನ್ನ ಸರಿಯಾಗಿ ಇಟ್ಕೊಳ್ಳೋದಿಕ್ಕೆ ಯಮ ಸಹಾಯಕ. ಅದರಲ್ಲಿ 5 ಅಂಶ ಇದೆ. ಒಂದು ಅಹಿಂಸೆ. ನಾವು ಇನ್ನೊಬ್ಬರಿಗೆ ಕಟುವಾಗಿ ನಮ್ಮ ಕೋಪದಲ್ಲಿ ಬೈದ್ರೆ ಆಮೇಲೆ ಯಾಕಾರು ಬೈಯಕ್ ಹೋದ್ನು ಅಂತ ನಾಳೆ ನಾವು ಪಶ್ಚಾತ್ತಾಪ ಪಡ್ಬೋದು. 2ನೇದು, ಕೋಪದಲ್ಲಿ ಬೈದ್ರೆ ಹಿಂಸೆ ಕೊಟ್ರೆ ಇನ್ನೊಬ್ಬರಿಗೆ, ಅವರು ತಿರುಗಿಸ್ಕೊಂಡು ನಮ್ಗೆ ಹಿಂಸೆ ಕೊಡ್ತಾರೆ. ಅವಾಗ ನಾನು ಹಿಂಸೆ ಅನುಭವಿಸ್ಲೇಬೇಕು. ಹಿಂಸೆ, ನನ್ನ ಕೋಪದ ಕಳ್ಕೊಂಡ್ಬಿಟ್ಟೆ, ಆವೇಶನ್ ಕಳ್ಕೊಂಡೆ, ಆದ್ರೆ ಹಿಂಸೆನ್ ಕಳ್ಕೊಳ್ಳಿಲ್ಲ. ಆದ್ದರಿಂದ ನಾವು ಇನ್ನೊಬ್ರಿಗೂ ಹಿಂಸೆ ಮಾಡಬಾರ್ದು, ನಮಗೂ ಯಾರು ಹಿಂಸೆ ಮಾಡಬಾರ್ದು ಅಂತ ಅನ್ನೋದಾದ್ರೆ ನೀವು ಅಹಿಂಸೆ ಮಾಡ್ಬೇಕಲ್ವಾ. ಅದು ಅಹಿಂಸಾ ಅನ್ನೋದು ಮೊದಲು ಅಂತಲ್ಲ, ಒಂದು ಶಮದ ಯಮದ ಮೊದಲನೇ ಮೊದಲ ಅಂಗ ನಾನು ಈಗ ಪ್ರಸ್ತಾಪ ಮಾಡಿದ್ದೆ ಮೊದಲನೇದು. 2ನೇದು ಸತ್ಯ ಅಂತ ಹೇಳ್ತಾನೆ. ಸತ್ಯ ಅಂದ್ರೆ ಏನು? ನಾವು ಇನ್ನೊಬ್ಬರಿಗೆ ನಮ್ಮ ಮನಸ್ಸಿನಲ್ಲಿ ಇಲ್ಲೇ ಇರೋದನ್ನ ನಾವು ಹೇಳಿದ್ರೆ ನಾಳೆ ಅವ್ರಿಗೆ ಗೊತ್ತಾದ್ರೆ ಏನಾಗ್ಬಿಟ್ಟಿತ್ತು ಅಂತ ನಾವು ಒಂದು ಸುಳ್ಳು ಹೇಳಿದಾಗ ಅದನ್ನ ಸಮರ್ಥಿಸ್ಕೊಳ್ಳೋಕೆ ಇನ್ನೂ 100 ಸುಳ್ಳು ಹೇಳ್ಬೇಕಾಗುತ್ತೆ. ಅದೇ 100 ಸುಳ್ಳು ಹೇಳೋಣ, ಅದು ಬೇರೆ ಮಾತು. ಆದ್ರೆ ನಿರಂತರವಾಗಿ ನಮ್ಮ ಪ್ರಜ್ಞೆ ನಾನು ಆಡಿದ ಸುಳ್ಳನ್ನ ಸಮರ್ಥಿಸ್ಕೊಳ್ಳೋ ಕಡೆಗೆ ಇರೋದ್ರಿಂದ ಮನಸ್ಸು ಅಶಾಂತವಾಗುತ್ತೆ. ಆದ್ದರಿಂದ ಯಾರು ಹಿಂಸೆಗೊಳಗಾಗ್ತಾರೋ, ಯಾರು ಸುಳ್ಳು ಹೇಳ್ತಾರೋ ಅವ್ರು ನೆಮ್ಮದಿಯಾಗಿರಕ್ ಸಾಧ್ಯವಿಲ್ಲ. ಅದರಿಂದ ಅಹಿಂಸೆ, ಸತ್ಯ ಹೇಳು. 3ನೇದು ಆಸ್ತೇಯ. ಆಸ್ತೇಯ ಅಂದ್ರೆ ಕದಿದೇ ಇರೋದು ಅಂತ. ಕದಿದೇ ಇರೋದು ಅಂದ್ರೆ ನಾವೇನು ಯಾರು ಕಳ್ರೇನಲ್ಲ, ನಾವೆಲ್ಲ ಆಸ್ತೇಯ ಮಾಡ್ತಿದೀವಿ ಅಂತ ನಾವು ಅನ್ಕೊಂಡಿದೀವಲ್ಲ, ಹಾಗಲ್ಲ. ನಮಗೆ ಅನಗತ್ಯವಾದದ್ದನ್ನ ಪ್ರಪಂಚದಿಂದ ನಾವು ತಗೊಳ್ಳೋ ಹಾಗಿಲ್ಲ. ಅದು ಪರಿಸರಕ್ಕೆ ಸೇರಿದ್ದು. ನಮ್ಮ ದೇಹನೂ ಪರಿಸರಕ್ಕೆ ಸೇರಿದ್ದು. ಆದ್ರೆ ಆಲ್ರೆಡಿ ದೇಹಕ್ಕೋಸ್ಕರ ಪ್ರಪಂಚದಲ್ಲಿರೋ ವಸ್ತುಗಳನ್ನೆಲ್ಲ ಹಾಳು ಮಾಡಬಾರ್ದಲ್ವಾ. ನಾನು ಒಂದು ಗೊಂಬೆಗೋಸ್ಕರ ಮನೆಯಲ್ಲಿರೋ ಬೇರೆ ಪದಾರ್ಥಗಳನ್ನೆಲ್ಲ ಹಾಳು ಮಾಡಿದ್ರೆ ಹಾಗಾಗ್ಬಾರ್ದು ಅನ್ನೋದು. ಆದ್ರೆ ನಾನು ಅನಗತ್ಯವಾಗಿ ಯಾವುದನ್ನೂ ಸ್ವೀಕರಿಸಬಾರದು, ಅಂದ್ರೆ ಸರಳ ಜೀವನ ನಡೆಸಬೇಕು ಅನ್ನೋದು ಆಸ್ತೇಯದ
ನಿರ್ಬಂಧ. ಆದ್ರಿಂದ ಮನಸ್ಸು ಶಾಂತಿಯಾಗಿರ್ಬೇಕಾದ್ರೆ ನಾನು ಅನಗತ್ಯವಾಗಿ ಅದ್ ತಗೊಂಡೇನೋ ಅಂತಂದ್ರೆ ಬುದ್ಧ ಹೇಳ್ತಾನೆ, ನಮ್ಮ ಅಗತ್ಯಕ್ಕೆ ಮೀರಿದ ಯಾವ್ಯಾವ್ದು ಇದೆಯೋ ಅದನ್ನೆಲ್ಲ ನಾವು ಸುಮ್ಮನೆ ಹೊರ್ತಾ ಇದ್ದೀವಿ ಅಂತ. ಹಾಗಾಗಿ ನಾವು ಪೊಸೆಸಿವ್ ನೇಚರ್ ಇದೆಯಲ್ಲ, ಆ ಪೊಸೆಸಿವ್ ನೇಚರ್ನ ಕಡಿಮೆ ಮಾಡ್ಬೇಕಾದ್ರೆ ಆಸ್ತೆಯ ನಮ್ಮ ಅಗತ್ಯಗಳನ್ನ ಕಡಿಮೆ ಮಾಡ್ಕೊಂಡ್ರೆ ಸಾಲದು, ನಮ್ಮ ಸ್ವೀಕರಣಗಳನ್ನೇ ಕಡಿಮೆ ಮಾಡಬೇಕು ಅನ್ನೋವಂಥದ್ದು ಪತಂಜಲಿ ಹೇಳುವಂಥದ್ದು. ಅನಗತ್ಯವಾದ್ರಿಂದ ಮಾಡಬಾರ್ದು ಅಂತ. ತುಂಬಾ ವಿಚಿತ್ರ. ಇವತ್ತು ಬೆಳಗ್ಗೆ ನಾನು ಈ ಸಾಯಂಕಾಲ ನಮ್ಮ ಒಬ್ಬ ಹುಡುಗ ಬಂದಿದ್ದ, ಅವನ ಹತ್ರ ಹೇಳ್ತಿದ್ದೆ ಏನು ಅಂತಂದ್ರೆ, ಕೆಲವರು ನಮ್ಮ ರಾಜಕಾರಣಿಗಳು 10 ತಲೆಮಾರಿನವ್ರು ತಿಂದ್ರು ಆಗೋಷ್ಟು ಹಣ ಇದೆ ಅವ್ರ ಹತ್ರ, ತಿರುಗ್ಲ ಅವರು ನಂಗೆ ಇನ್ನೂ ಸಾಲದು ಅಂತ ದೇವರನ್ನ ಭಿಕ್ಷೆ ಬೇಡ ಬಿಡ್ತಾರೆ. ನಾನು ಮೊನ್ನೆ ಹಾಕಿದ್ದೆ ಒಂದು ಕೊಟೇಶನ್ ಕೂಡ, ಏನಂದ್ರೆ ಏನೂ ಇಲ್ಲದೆ ಇರೋ ಬಡವರು ಪ್ರಕೃತಿಗೆ ಕೃತಜ್ಞತೆ, ದೇವರ ಹೆಸರಿನಲ್ಲಿ ಕೃತಜ್ಞತೆ ಸಲ್ಲಿಸ್ತಾರೆ, ಬೇಕಾದಷ್ಟು ಇರೋರು ದೇವರ ಹೆಸರಿನಲ್ಲಿ ಮತ್ತೆ ಭಿಕ್ಷೆ ಬೇಡ್ತಾರೆ ಅಂತ. ಈ ಕೃತಜ್ಞತಾ ಭಾವ ಯಾವಾಗ ಇರೋದಿಲ್ಲ ಅವಾಗ ನಾವು ನಮ್ಮ ಕೊರತೆಗಳನ್ನೇ ದೊಡ್ಡದು ಮಾಡ್ಕೊಂಡು ಮುಂದೆ ಬೇಕಾಗ್ಬೋದು, ನನ್ನ ಮಕ್ಕಳಿಗೆ ಬೇಕಾಗ್ಬೋದು ಅಂತ ಮಾಡ್ತೀವಿ. ಆದ್ರೆ ನಾನು ಮೊನ್ನೆ ಅಮೆರಿಕಾಗೆ ಹೋದಾಗ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಲಿ ತುಂಬಾ ಆಶ್ಚರ್ಯಕರವಾದಂತಹ ಸಂಗತಿಯನ್ನ ನಾನು ಅಲ್ಲೊಬ್ಬರಿಂದ ಕೇಳಿ ತಿಳ್ಕೊಂಡೆ. ಅಲ್ಲಿ ನೊಬೆಲ್ ಪುರಸ್ಕಾರ ಬಂದವರು ತುಂಬಾ ಇದ್ದಾರೆ. ಅವರೆಲ್ಲರೂ ಆ ವಿಶ್ವವಿದ್ಯಾನಿಲಯಕ್ಕೆ ಧಾರಾಳವಾಗಿ ಕೊಡುಗೆ ಕೊಟ್ಟಿದ್ದಾರೆ. ನನ್ನ ಮಕ್ಕಳನ್ನ ನಾನು ನೋಡ್ಕೊಳ್ಳೋದು ನನ್ನ ಕೆಲಸ ಅಲ್ಲ, ಅವ್ರು ಸಂಪಾದನೆ ಮಾಡ್ತಾರೆ. ನಾನು ಅವ್ರಿಗೆಲ್ಲ ಹೊಂದಿಸ್ತು, ನಾನು ಸುಖವಾಗಿರೋಕೆ ಎಷ್ಟು ಇಟ್ಕೊಂಡಿರ್ತೀನಿ, ಉಳಿದಿದ್ದನ್ನ ಅವ್ರಿಗೆ ಕೊಡೋಕಿನ್ನ ಯೂನಿವರ್ಸಿಟಿ ಕೊಟ್ರೆ ಎಷ್ಟೋ ಮಕ್ಕಳು ಬಳಕೆ ಇದ್ ಮಾಡ್ತಾರೆ ಅಂತ. ನಿಜ, ಸುಖ ಜೀವಿಗಳು ವಿದೇಶದವರು ಅಂತ ನಾವೆಲ್ಲ ಪ್ರಚಾರ ಮಾಡ್ಬಿಟ್ಟು ನಾವೆಲ್ಲ ಮಹಾ ತ್ಯಾಗಿಗಳು ಅಂತ ಅನ್ಕೊಂಡಿದೀವಿ. ಅದ್ ನಿಜವೂ ಇರ್ಬೋದೇನೋ, ಆದ್ರೆ ಅವ್ರು ಮುಂದಿನ ತಲೆಮಾರಿಗೆ ಎತ್ತಿಡೋದಿಲ್ಲ, ನಾವ್ ಇಡ್ತೀವಿ. ಅದರಿಂದ ಇದನ್ನ ತಪ್ಪಿಸೋದಕ್ಕೋಸ್ಕರ ಏನಂತ ಹೇಳಿದ್ರು, ಆಸ್ತೇಯ. 4ನೇದು ಅಪರಿಗ್ರಹ. ಅಂದ್ರೆ ಅಪರಿಗ್ರಹ ಅಂದ್ರೆ ಯಾರತ್ರನೂ ಏನು ಇಸ್ಕೋಬಾರ್ದು ಅಂತಲ್ಲ, ನನ್ನ ಮನಸ್ಸಿಗೆ ಬೇಜಾರಾದ್ರೂ ಕೂಡ ಅದನ್ನು ತುಂಬಿಟ್ಕೋಬಾರ್ದು. ರಾಜಸವಾದಂತಹದ್ದು ವ್ಯಕ್ತಿತ್ವ ಯಾವುದು ಅಂತನ್ನಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನನಗಾದ ಸಂತೋಷ ದುಃಖ ಎಲ್ಲ ತಲೆಯಲ್ಲಿ ತುಂಬಿಟ್ಕೋತೀನಲ್ಲ ನಾನು, ಅದನ್ನ ಬಿಸಾಕೋದಿಲ್ವಲ್ಲ, ಅದಕ್ಕೆ ನಾನು ರಾಜಸ ಅಂತ. ಅದ್ಯಾವುದೂ ತುಂಬಿಟ್ಕೊಳ್ದೆ ಇದ್ರೆ ಮನಃಶಾಂತವಾಗಿತ್ತು, ಊಟದಾಗಿದ್ದು ಆಗಿರ್ತಿದ್ದೆ. ನನ್ನ ಅಶಾಂತಿಗೆ ಪ್ರಪಂಚ ಕಾರಣ ಅಲ್ಲ, ಪ್ರಪಂಚದಿಂದ ನಾನು ತಂದು ತುಂಬಿಟ್ಕೊಂಡಿದ್ದೀನಲ್ಲ ಗೊಬ್ಬರ, ಅದು ಕಾರಣ. ಅದು ಶಾಂತಿಯನ್ನು ಇಟ್ಕೊಳ್ಳುವಂತಹ ಕಲಶದಲ್ಲಿ ಚರಂಡಿ ನೀರು ಇಟ್ಕೊಂಡ್ಬಂದು ಇಟ್ಕೊಂಡಿದ್ದೀನಿ ನಾನು. ಆದ್ದರಿಂದ ಶಾಂತವಾಗಿರ್ಬೇಕಾದ್ರೆ ಅಪರಿಗ್ರಹ ಬೇಕು ಅಂತ ಹೇಳ್ತಾರೆ. ಈ ನಾವು ಅಪರಿಗ್ರಹ ಮಾಡೇ ಇಲ್ವಾ? ಹಾಗಾದ್ರೆ ಮಾಡಿದೀವಿ ಅನೇಕ. ನಿನ್ನ ಅವ್ನು ಬೈದ್ಬಿಟ್ಟ ಅಂದ್ರೆ ಅವ್ನಿಗೇನೋ ಕೋಪ ಬಂದಿತ್ತಾನೋ ಅಂದ ಬಿಡು ಅಂತ ನಾವು ಕ್ಷಮಿಸೋದಿಲ್ವಾ? ಇವೆಲ್ಲ ನಮ್ಮೊಳಗಿದೆ. ಇದನ್ನ ನಾವು ಬೇಕಾದಾಗ ಜಾಣತನವಾಗಿ ಬಳಸ್ತೀವಿ, ಬೇಡವಾದಾಗ ಏನ್ ಮಾಡ್ತೀವಿ ಅಂದ್ರೆ ಪಕ್ಕಕ್ಕೆ ನಿರಂತರವಾಗಿ ಮಾಡ್ತಾ ಇಲ್ಲ ಅಷ್ಟೇ. ಕೊನೆಯದು ಬ್ರಹ್ಮಚರ್ಯ ಅಂತ. ಬ್ರಹ್ಮಚರ್ಯ ಅಂದ್ರೆ ಮದುವೆ ಆಗದೆ ಇರೋದು ಅಂತ ಅಲ್ಲ. ಬ್ರಹ್ಮ ಅನ್ನಕ್ಕೆ ಪ್ರಕೃತಿ ಅಂತಿದೆ, ಪ್ರಕೃತಾಖ್ಯ ತುಷ್ಟಿ ಅಂತಾನೂ ಇದೆ, ಪ್ರಕೃತಿಯನ್ನು ನೋಡಿ ಆನಂದ ಪಡೋದು ಅಂತ. ಈಗ ನಮ್ಗೆ ತುಂಬಾ ಬೇಜಾರಾದ್ರೆ ಆಚೆ ಕಡೆ ಹೋಗಿ ನಿಂತ್ಕೊಳ್ಳಿ, ಆ ಹಕ್ಕಿ ಹಾರಾಡೋದು ನೋಡಿ, ಪ್ರಾಣಿಗಳನ್ನ ನೋಡಿ, ಟಿವಿ ಸೀರಿಯಲ್ ನೋಡೋಕ್ಕಿನ್ನ ಕೋತಿ ಮರದ ಮೇಲೆ ಕುಣಿಯೋದು ನೋಡಿ, ಅದನ್ನ ನೋಡಿ ಸಂತೋಷ ಪಟ್ಟು ನಮ್ಮ ಬೇಜಾರುಗಳೆಲ್ಲವನ್ನು ಮರ್ತ್ಕೋಬಹುದು. ಅದನ್ನ ಪ್ರಕೃತಾಖ್ಯ ತುಷ್ಟಿ ಅಂತಾರೆ, ಅದನ್ನ ಬ್ರಹ್ಮಚರ್ಯ ಅಂತ ಕರೀಬಹುದು. ಆಮೇಲೆ ಇದು ಯಮ ಆಯ್ತು. ಈಗ ನಿಯಮಕ್ಕೆ ಬರೋಣ. ನಿಯಮದಲ್ಲಿ 5 ಇದೆ. ಯಮದಲ್ಲಿ ಹೇಗೆ 5 ಇತ್ತೋ ಹಾಗೆ ನಿಯಮದಲ್ಲೂ 5 ಇದೆ. ಆ ನಿಯಮದನ್ನ ಕಥೆ ರೀತಿಯಲ್ಲಿ ಹೇಳ್ತೀನಿ ನಾನು. ನಿಯಮದ 5 ಸಂಗತಿಗಳು ಯಾವ್ಯಾವ್ದಪ್ಪ ಅಂತಂದ್ರೆ ತಪಃ, ಶೌಚ, ಆಮೇಲೆ ತಪಃ, ಶೌಚ, ಸಂತೋಷ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ 5 ಇದೆ. ಈ 5 ನಾವು ಆಚರಿಸಿಬಿಟ್ರೆ ಮನಸ್ಸು ಅಶಾಂತವಾಗಕ್ಕೆ ಸಾಧ್ಯವೇ ಇಲ್ಲ. ಈಗ ಒಂದ್ ಕತೆ ಹೇಳ್ತೀನಿ. ಒಬ್ಬ ಹುಡುಗ ಓದ್ತಾ ಕೂತಿದ್ದ. ಅವರ ಅಮ್ಮ ಅಡುಗೆ ಮಾಡುವಾಗ ಏನೇನೋ ಪದಾರ್ಥಗಳು ಇರಲಿಲ್ಲ, 1-2-3. ಹೋಗಿ ಅಂಗಡಿಗೆ ಹೋಗಿ ತಗೊಂಬಾ ಅಂತ ಹೇಳಿದ್ರು. ಆಗ ಏನ್ ಮಾಡ್ದ ಅವನು? ಹೊರಟ, ಜೇಬಲ್ಲಿ ದುಡ್ಡು ಇಟ್ಕೊಂಡ ಹೊರಟ. ಆಗ ಹೋಗ್ತಾ ದಾರಿಲಿ ಅಲ್ಲೆಲ್ಲೋ ಹಣ್ಣು ಮಾರ್ತಾ ಇದ್ರು. ನೇರಳೆ ಹಣ್ಣು ತಿಟ್ಕೊಳ್ಳೋಣ, ಅಪರೂಪದ್ದು, ಆ ಸೀಸನ್ ನಲ್ಲಿ ಮಾತ್ರ ಸಿಗೋದು ನೇರಳೆ ಹಣ್ಣು ಮಾರ್ತಾ ಇದ್ರು. ಅವನು ಪುಸ್ತಕದಲ್ಲಿ ಓದಿದ್ದ, ಆರೋಗ್ಯಕ್ಕೆ ಅದು ಒಳ್ಳೆಯದು, ಇವನಿಗೂ ಬಾಯಿ ರುಚಿ, ಆಸೆ ಆಯ್ತು, ಹಣ್ಣನ್ನು ತಗೋಬೇಕು ಅಂತ ಆಸೆ ಆಯ್ತು. ಆಸೆ ಆಗ್ತಾ ಇದೆ. ಆದ್ರೆ
ಜೇಬಲ್ ದುಡ್ಡಿದೆ, ದುಡ್ಡು ಕೊಟ್ಟು ತಗೊಂಡ್ಬಿಡ್ಬೋದು, ತಗೊಂಡ್ಬಿಡ್ಲೆ ಅಂತ ಒಂದ್ಸರಿ ಅನ್ಕೊಂಡ. ಆದ್ರೆ ತಗೊಂಡ್ಬಿಟ್ರಿ ಇನ್ನು ಮನೆಗೆ ಬರೀ ಕೈಲಿ ಹೋದ್ರೆ ಮನೇಲಿ ಎಲ್ಲಾರ ಕೈಲೂ ಬಯಸ್ಕೋಬೇಕಾಗತ್ತೆ. ಇಲ್ಲ ಇಲ್ಲ ಇದು ನಾನು ತಗೊಳ್ಳೋದಿಲ್ಲ, ಅದು ಆಸೆ ಆದ್ರೂ ಆಮೇಲೆ ಇನ್ನೊಂದ್ ದಿವಸ ಅವತ್ತಾರು ತಗೊಂಡ್ರೆ ನಾನು ಹೀಗೆ ಮನೇಲಿ ಯಾರನ್ನು ಹೇಳ್ದಲೆ ಕೇಳಿದೆ, ನಾನು ಹೇಗೂ ನಮ್ಮ ತಂದೆ ತಾಯಿಗಳು ಸಾಕ್ತೋದ್ರಲ್ಲಿದ್ದಾನೆ, ಅವ್ರ ನಿರೀಕ್ಷೆಯನ್ನು ನಾನು ನಿರಾಶೆ ಮಾಡಬಾರ್ದು ಅಂತ ಅವನು ಹಣ್ಣನ್ನು ತಗೊಳ್ಳಿಲ್ಲ. ಇದೇ ತಪಸ್ಸು. ಇದೇ ನನ್ನ ಸುತ್ತ ಬೇಕಾದಷ್ಟಿದೆ, ನನಗೆ ಎಷ್ಟು ಬೇಕೋ ಅಷ್ಟು ಬಿಟ್ಬಿಟ್ಟು ಇನ್ನು ಉಳಿದ ನಾನು ತಗೊಳ್ಳೋದಿಲ್ಲ. ಅದನ್ನ ತಪಸ್ಸು ಅಂತ ಕರೀತಾರೆ. ಯಾಕೆ ತಗೊಳ್ಳಿಲ್ಲ ಅವನು? ತಗೊಂಡಿದ್ರೆ ಸಂತೋಷ ಆಗ್ತಿತ್ತು ತಕ್ಷಣಕ್ಕೆ, ಆಮೇಲೆ ಏನಾಗ್ತಿತ್ತು, ಮನೆಗೆ ಹೋದ್ರೆ ಬಯಸ್ಕೋಬೇಕಾಗಿತ್ತು. ಈಗ ತಕ್ಷಣದ ದುಃಖ ಆಯ್ತು, ಆ ಹಣ್ಣು ತಿನ್ಲಿಲ್ವಲ್ಲ ಅವನು. ಆದ್ರೆ ಮನೇಲಿ ಹೋಗಿ ಬಯಸ್ಕೊಳ್ಳೋ ತಾಪತ್ರ ಇಲ್ಲ. ಆದ್ರಿಂದ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮೊದಲು ಕಷ್ಟ ಆಮೇಲೆ ಸುಖ ಆಗಿದ್ರೆ ಅದು ಒಳ್ಳೇದು. ಅದ್ ಬಿಟ್ಬಿಟ್ಟು ಮೊದಲು ಸುಖ ಪಟ್ಬಿಟ್ಟು ಆಮೇಲೆ ಆ ಸುಖದ್ದು ಹೋಟ್ಲಲ್ಲಿ ಮೊದಲು ಚೆನ್ನಾಗಿ ತಿನ್ಬಿಟ್ಟು ಆಮೇಲೆ ಬಿಲ್ ಕೊಡ್ಬೇಕಲ್ಲ, ಅವಾಗ ಸಂಕಟ ಆಗುತ್ತೆ. ಹಾಗಾಗಿ ಅವನು ಆಲೋಚನೆ ಮಾಡ್ದ, ಈಗ ನಾನು ಹಣ್ಣು ತಿಂದ್ರೂ ದುಃಖ ಆಗತ್ತೆ, ತಿಂದೇ ಇದ್ರೂ ದುಃಖ ಆಗತ್ತೆ. ಆದ್ರಿಂದ ಮೊದಲೇ ದುಃಖ ಆಗ್ಬಿಡ್ಲಿ, ಆಮೇಲೆ ನಿರಾಳವಾಗಿರ್ಬೋದು ನಾನು. ಇಲ್ಲದೇ ಇದ್ರೆ ಈಗ ನಾ ಅವ್ನು ಹಣ್ಣು ತಿನ್ಬಿಟ್ಟಿದ್ರೆ ಏನಾಗುತ್ತೆ, ಮನೆಗೆ ಹೋಗೋ ತನಕ ಅವನಿಗೆ ಯೋಚನೆ ಏನು, ಮನೇಲಿ ಏನಂತಾರೋ, ಇನ್ಯಾರು ನೀನ್ ತಿನ್ನು ಅಂತ ಕೇಳ್ದವ್ರು, ದುಡ್ಡು ಸಾಲದೆ ಹೋದ್ರೆ ಏನಾದ್ರು ಸಾಮಾನು ತರಕ್ಕಾಗಲ್ಲ ಅಂಗಡಿಯಿಂದ ಅಂತ ಅವನು ಯೋಚನೆ ಮಾಡಿ ಒಂದ್ ತೀರ್ಮಾನಕ್ಕೆ ಬಂದ, ಪ್ರಪಂಚದಲ್ಲಿ ಯಾವ ವ್ಯವಹಾರ ಮಾಡಕ್ ಹೋದ್ರು ಸುಖ ದುಃಖ ಎರಡು ಬರೋವೆ. ಸುಖ ಬರೇ ದುಃಖ ಅಂತ ಇಲ್ಲ, ಅದು ಪುಸ್ತಕದಲ್ಲಿದೆ. ಎರಡು ಆಪೋಸಿಟ್ ವರ್ಡ್ಸ್, ಸುಖ ದುಃಖ ಎರಡು ಆಪೋಸಿಟ್ ವರ್ಡ್ಸ್, ಬಟ್ ಮೆನಿ ಆಪೋಸಿಟ್ಸ್ ಆರ್ ಇನ್ಸೆಪರಬಲ್. ಹಗಲು ರಾತ್ರಿ, ಬೆಳಕಿದೆ ಹಗಲಲ್ಲಿ, ರಾತ್ರಿ ಕತ್ಲೆ ಇದೆ, ಅವೆರಡು ಕೆನ್ ಯು ಸೆಪರೇಟ್ ದೆಮ್? ಯು ಕೆನಾಟ್. ಹಾಗೇನೆ ಸುಖ ದುಃಖನ ಸೆಪರೇಟ್ ಮಾಡಕ್ ಆಗಲ್ಲ. ನಾವು ಅಶಾಂತರಾಗಿರೋದೇ ಅದಕ್ಕೆ. ನಾವು ಏನೋ ಜಾಣ್ತನವಾಗಿ ಸುಖನ ಸೆಪರೇಟ್ ಮಾಡ್ಕೊಂಡ್ಬಿಟ್ಟು ಸುಖವಾಗಿದ್ಬಿಡ್ತೀವಿ ಅಂತ ತಿಳ್ಕೊಂಡಿದೀವಿ. ಈಗ ನೋಡಿ ಅವನ ಕಥೆನೇ ತಗೊಳ್ಳಿ, ಅವನು ಹಣ್ಣು ತಿಂದಿದ್ರು ಕಷ್ಟ, ತಿಂದೇ ಇದ್ರು ಕಷ್ಟ, ತಿಂದ್ರು ಕಷ್ಟ, ತಿಂದೇ ಇದ್ರು ಸುಖ, ತಿಂದ್ರು ಸುಖ, ತಿಂದೇ ಇದ್ರೆ ಬಯಸ್ಕೊಳ್ದೇ ಇರೋ ಸುಖ, ಎರಡು ಥರನೂ ಇದೆಯಲ್ಲ. ಹಾಗಾಗಿ ಅವನ್ ಮುಂದಕ್ಕೆ ಹೋಗ್ದವನು ಇನ್ನೊಂದ್ಸರಿ ಅನ್ನಿಸ್ತು, ಅಲ್ಲ ಹಣ್ಣು ತಿಂದಿದ್ರೆ ಚೆನ್ನಾಗಿತ್ತಲ್ಲ ಅಂತ. ಆದ್ರೆ ತಕ್ಷಣ ಗೊತ್ತಾಯ್ತು, ಓಹೋ ನಾ ತಿಂದೇ ಇರೋದು, ನಾನೇನು ತ್ಯಾಗ ಮಾಡಿಲ್ಲ, ಮಹಾ ತ್ಯಾಗ ಮಾಡಿಲ್ಲ, ತಿಂದೇ ಇರೋದ್ರಿಂದಲೂ ಈಗ ನಾನು ನಿರಾಳವಾಗಿದ್ದೀನಿ ಅಂತ ಅನ್ಕೊಂಡು ಮನಸ್ಸನ್ನ ಶುಚಿಯಾಗಿಟ್ಕೊಂಡ. ಅಂದ್ರೆ ತಿಂದೇ ಇರೋ ದುಃಖನ ಮರ್ತ. ಆದ್ದರಿಂದ ಅವನು ಅಂಗಡಿಗೆ ಹೊರಟ. ಆದ್ರಿಂದ ತಪ ಆದ್ಮೇಲೆ ಅವನೇನ್ ಆಚರಿಸ್ದ? ಶೌಚವನ್ನ ಆಚರಿಸ್ದ. ಅಂದ್ರೆ ಆ ಹಳೇದನ್ನೇ ಜ್ಞಾಪಕ ಇಟ್ಕೊಂಡು, ಅಲ್ಲಿ ಆಸೆ ಆಯ್ತು ಆದ್ರೂ ನನಗೆ ಬಂದ್ಬಿಟ್ನಲ್ಲ, ಎಂತ ನಾಳೆ ಅವನು ನೇರಳೆ ಹಣ್ಣು ತರ್ತಾನೋ ಇಲ್ವೋ ಅಂತ ಅನ್ಕೊಂಡು ಚಿಂತೆ ಮಾಡ್ತೀವಲ್ಲ, ಅವಾಗ ಶಾಂತಿ ಆಗಿ. ಆದ್ರಿಂದ ತಪ ಆಚರಿಸಿದ ಅವನು, ಶೌಚವನ್ನು ಆಚರಿಸಿದ. ಮುಂದಿನ ಯಾವುದು? ಸಂತೋಷ. ಸಂತೋಷ ಅನ್ನೋದನ್ನ ನಾವು ಬೇರೆ ಡೆಫಿನೇಷನ್ ಮಾಡ್ಕೊಂಡ್ಬಿಟ್ಟಿದೀವಿ. ಏನ್ ಡೆಫಿನೇಷನ್ ಅಂದ್ರೆ, ನಾನು ಏನಾರು ಅದೇ ನೇರಳೆ ಹಣ್ಣು ತಿನ್ಬೇಕು ಅನ್ಕೋಬೇಕು, ತಿನ್ಬೇಕು, ಅದೇ ಸಂತೋಷ, ನಮ್ಮ ಸಂತೋಷ. ಆದ್ರೆ ಅವನು ಸಂತೋಷ ಪಟ್ಟಿದ್ ಹೇಗೆ? ಇವಾಗ ಹಣ್ಣು ತಿಂದಿದ್ರು ಸರಿ, ಆಮೇಲೆ ಬಯಸ್ಕೊಳ್ಳೋಕ್ ಹೋದಿಲ್ವೋ, ನಿರಾಳವಾಗಿದ್ದೀನೋ, ಅದರಿಂದ ಅವನು ಶಾಂತಿಯನ್ನ ಆಯ್ಕೆ ಮಾಡ್ದ. ನಾವು ಸುಖವನ್ನ ಆಯ್ಕೆ ಮಾಡ್ತೀವಿ. ಇಲ್ಲಿ ನಮ್ಮ ತಾಪತ್ರಯಗಳಿರೋದು. ನಮ್ಗೆ ಯಾಕೆ ಶಾಂತಿ ಇಲ್ಲ ನಾವು ಸುಖವನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಸುಖ ಮತ್ತೆ ದುಃಖವನ್ನು ಪ್ರತ್ಯೇಕ ಮಾಡಕ್ ಹೋಗ್ತಿದೀವಿ. ಆದ್ದರಿಂದ ಅದಕ್ಕೆ ಅಲ್ಲಮ್ಮ ಪ್ರಭು ಹೇಳಿದ್ದು ನಾನು ಪದೇ ಪದೇ ಹೇಳಿದ್ದೀನಿ, ಪುನರಾವರ್ತನೆ ಮಾಡೋದಕ್ಕೆ ನೀವು ತಪ್ಪು ಭಾವಿಸಬಾರ್ದು. ಸುಖ ಬಲ್ಲಾತ ಸುಖಿಯಲ್ಲ, ದುಃಖ ಬಲ್ಲಾತ ದುಃಖಿಯಲ್ಲ, ಸುಖ ದುಃಖ ಬಲ್ಲಾತ ಜ್ಞಾನಿಯಲ್ಲ ಅಂತ ಹೇಳಿದ ಅಲ್ಲಮ್ಮ ಪ್ರಭು. ಎಂಥ ಮಾತು! ನಾನು ನಂಗೆ ಗೊತ್ತು, ಸುಖ ಪಡ್ತೀನಿ ಅಂತ ಹೋದ್ರೆ ಅದ್ ಹಿಂದೆ ಊದ್ಕೊಂಡಿರೋ ದುಃಖ ಕಾಣೋದಿಲ್ಲ. ದುಃಖಕ್ಕೆ ಹೆದರ್ಕೋತೀನಲ್ಲ, ಆ ದುಃಖದಲ್ಲಿ ಒಂದು ಸುಖನೂ ಇರುತ್ತೆ. ಆದ್ರಿಂದ ಜ್ಞಾನಿ ಯಾರಪ್ಪ ಅಂದ್ರೆ, ಸುಖ ದುಃಖ ಎರಡೂ ನಾನಲ್ಲ ಅಂತ ಅನ್ಕೊಳ್ಳೋನೆ ಜ್ಞಾನಿ ಅಂತ ಅಲ್ಲಮ್ಮ ಪ್ರಭು ಹೇಳುವಂಥದ್ದು. ಈಗ ಹುಡುಗ ಮಾಡಿದ್ದಾನೆ, ಮನೇಲಿ ಕೊಟ್ಟ ದುಡ್ಡಿನಲ್ಲಿ ನೇರಳೆ ಹಣ್ಣು ತಗೊಳ್ಳಿಲ್ಲ, ದುಃಖ ಆಯ್ತು. ಆದ್ರೆ ದುಃಖದ ಕೊನೆಯಲ್ಲಿ ಸುಖನೂ ಆಗುತ್ತೆ ಅನ್ನುವಂಥದ್ದನ್ನ ಅವನು ಕಂಡ್ಕೊಂಡ. ಆತ್ಮೀಯರೇ, ಅದನ್ನೇ ಸಂತೋಷ ಅಂತ ಕರೀತಾರೆ. ಆದ್ದರಿಂದ ಸಂತೋಷ ಅಂದ್ರೆ ಮಾನಸಿಕ ಸಮಸ್ಥಿತಿ. ಸಾಕ್ರೆಟೀಸ್ ಹೇಳಿದ ಸಾಂಗತ್ಯ. ಅದನ್ನ ನಾವು ಈ ಮೂರನ್ನ ಆಚರಿಸಿದಲೇನೆ, ತಪ ಮತ್ತೆ
ಶೌಚ ಆಚರಿಸದಲೇನೆ ಆ ಸಮಸ್ಥಿತಿ ನಾವು ತಲುಪೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಅವನು ಏನ್ ಹೇಳ್ದ, ಪತಂಜಲಿ ಏನ್ ಹೇಳ್ದ, ಸ್ವಾಧ್ಯಾಯ. ಈಗ ಹುಡುಗ ಓದಿದಾನ ಯೋಗನ, ನಿಯಮ ಅದೆಲ್ಲ ಗೊತ್ತಿದ್ಯಾ ಅವನಿಗೆ? ಏನೂ ಇಲ್ಲ, ಅವನ ಅನುಭವದಲ್ಲೇ ಅವನು ಬಂದ ಹಾಗೆ. ಅಂಗಡಿಗೂ ಕಂಡು ಆಸೆ ಆದ್ರೂ ತಡ್ಕೊಂಡ, ಆಮೇಲೆ ಬೇಜಾರಾದ್ರೂ ಅದನ್ನ ಮನಸ್ಸನ್ನ ಸೃಷ್ಟಿ ಮಾಡ್ಕೊಂಡ, ಸಂತೋಷವಾಗಿದ್ದ. ಅಲ್ಲಿ ಸಂತೋಷವಾಗಿದ್ದಾಯ್ತಲ್ಲ, ಅಲ್ಲಿಗೆ ನಿಲ್ಲಿಸಬಹುದಾಗಿತ್ತಲ್ಲ, ಇಲ್ಲ, ಮುಂದಕ್ಕಿದೆ. 4ನೇದೇನು? ಸ್ವಾಧ್ಯಾಯ. ಮತ್ತೆ ಆ ಶುಚಿಯಾಗಿದ್ದು ಕೊಳೆ ಆಗ್ಬಿಡುತ್ತೆ. ಆದ್ದರಿಂದ ಆ ಪ್ರಪಂಚನ ನೋಡಿದ್ರೂ ನನಗೆ ಆಕರ್ಷಣೆ ಆಗದೆ ಇರ್ಬೇಕಾದ್ರೆ ನಾನು ಅಂದ್ರೆ ಯಾರು, ನಾನು ಅಂದ್ರೆ ದೇಹ ಅಂತ ಅನ್ಕೊಂಡ್ರೆ ಅವಾಗ ಆ ತಿರ್ಗಿ ವಾಪಸ್ ಬರುವಾಗ ಬೇರೆ ಅವನಿಗೆ ಟೆಂಪ್ಟೇಷನ್ ಆಗುತ್ತೆ, ಹಣ್ಣು ತಗೊಳ್ಬೇಕು ಬೇಡವೋ ಅಂತ. ಅದಕ್ಕೋಸ್ಕರ ಅವನೇನ್ ಮಾಡ್ದ, ನಾನು ಅಂದ್ರೆ ಏನು, ಈ ಹಣ್ಣು ತಿಂದೇ ಇದ್ರೂ ನಾನು ಬದುಕಿರ್ತೀನಿ, ತಿಂದ್ರೂ ಬದುಕಿರ್ತೀನಿ, ಯಾಕೆ ಇದ್ರ ಬಗ್ಗೆ ಅಷ್ಟು ಚಿಂತೆ ಮಾಡಬೇಕು, ನಂಗಿದು ಮೂಲಭೂತ ಅಗತ್ಯವೇ ಅಂತ. ಅದನ್ನೇ DVG ಹೇಳ್ತಾರೆ, ರಾಗಿ ಮುದ್ದೆಯನ್ನುಂಡು ನಲಿದು ಬಾಳುವ ತಂಗೆ ಕಾಗೆ ಕದ್ದುಣುವ ಭಕ್ಷ್ಯವ ಕಂಡು ಕರುಬೆ. ಎಲ್ಲೋ ಜಿಲೇಬಿ ತಗೊಂಬಂದು ತಿಂತಾ ಇದೆ ಕಾಗೆ. ನಾನ್ ರಾಗಿ ಮುದ್ದೆ ತಿಂದಿದ್ದೀನಿ, ಏನಾಯ್ತು? 2 ಹೊಟ್ಟೆ ತುಂಬುತ್ತಾನೆ. ನೀಗುವುದು ಹಸಿವ ನುಣಿಸೆನ್ ತಪ್ಪುದಾದೊಡಂ ಬಾಗಿಸದಿರ ಆತ್ಮವನು ಮಂಕುತಿಮ್ಮ. ಮನಸ್ಸನ್ನ ಬಾಗಿಸಬೇಡ ಅಂತಾರೆ. ಆತ್ಮ ಅಂದ್ರೆ ನಾನ್ ಮನಸ್ಸು ಅನ್ಕೊಂಡಾಗ ನಂಗೆ ಬೇಜಾರಾಗುತ್ತೆ, ನನ್ನ ಮನಸ್ಸಿನ ಬೇಜಾರೆಲ್ಲ ನಾನೇ ಆಗ್ಬಿಡ್ತೀನಿ. ನಾನು ಮನಸ್ಸಲ್ಲ ಅನ್ಕೊಂಡಾಗ ನನ್ನ ಮನಸ್ಸು ಸಿನಿಮಾದಲ್ಲಿ ನೋಡೋ ದುಃಖದ ದೃಶ್ಯ ಅಷ್ಟೇ, ನನ್ ದುಃಖ ಅಲ್ಲ. ಹಾಗಾಗಿ ಸ್ವಾಧ್ಯಾಯ ಅಂದ್ರೆ ಡಿಸ್ಟೆನ್ಸಿಂಗ್ ದಿ ಬಾಡಿ ಅಂಡ್ ಮೈಂಡ್ ಡಿಸೈರ್ಸ್, ಹೇಟ್ರೆಡ್, ಎವ್ರಿಥಿಂಗ್, ಸೊ ದಟ್ ಇಟ್ ಈಸ್ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇತ್ತಲ್ಲ, ಇಲ್ಲಿ ಸೈಕಲಾಜಿಕಲ್ ಡಿಸ್ಟೆನ್ಸ್. ಅದನ್ನ ಏನಂತ ಕರೀತಾರೆ? ಸ್ವಾಧ್ಯಾಯ ಅಂತ ಕರೀತಾರೆ. ಆಮೇಲೆ ಈಶ್ವರ ಪ್ರಣಿಧಾನ ಅಂತ ಹೇಳ್ತಾನೆ. ಈಶ್ವರ ಪ್ರಣಿಧಾನ ಅಂತ ಹೇಳಿದಾಗ ನಿರೀಶ್ವರವಾದಿಗಳಿಗೆ ಸ್ವಲ್ಪ ಮುಜುಗರ ಆಗುತ್ತೆ. ಓಹೋ, ಇಲ್ಲಿ ಈಶ್ವರನ ತರಕ್ಕೆ ಇದೆಲ್ಲ ಹೇಳ್ದ ಅವನು ಪತಂಜಲಿ ಅಂತ. ಇನ್ಫ್ಯಾಕ್ಟ್ ಈಶ್ವರ ಅಂದ್ರೆ ಯಾರು? ಈಶ ಅಂದ್ರೆ ಒಡೆಯ ಅಂತ ಅರ್ಥ, ಶ್ರೇಷ್ಠವಾದ ಒಡೆಯ ಈಶ್ವರ. ಈಗ ನಿಜವಾಗಿ ನಾವು ಆಲೋಚನೆ ಮಾಡೋಣ, ನಮ್ಮ ದೇಹದ ಒಡೆಯರು ನಾವು. ನಮ್ಮ ದೇಹದಲ್ಲಿರೋ ಒಂದೇ ಒಂದು ಅಣುವು ನಮ್ದಲ್ಲ. ಪ್ರಕೃತಿಯಿಂದ ನಾನು ಆಹಾರ ಸೇವನೆ ಮಾಡಿ ಬೆಳೆಸ್ಕೊಂಡ್ರೋ ಕೊಬ್ಬಿಸ್ಕೊಂಡ್ರೋ ದೇಹ ಇದೆ. ಒಂದು ಮೇಲೆ ಯಾರದ್ದು ದೇಹ? ನನ್ನ ದೇಹ ಯಾರದ್ದು? ಪ್ರಕೃತಿದು. ನನ್ನ ಮನಸ್ಸು ಯಾರದ್ದು? ಪ್ರಕೃತಿದು. ನನ್ನ ಜೀವನ ಯಾರದ್ದು? ಪ್ರಕೃತಿದು. ಪ್ರಕೃತಿ ಕೊಟ್ಟಿದೆ, ಪ್ರಕೃತಿ ವಾಪಸ್ ತಗೊಂಡೋಗುತ್ತೆ ಅನ್ನುವಂಥದ್ದು. ಅದನ್ನೇ ನಾನು ಕಳೆದ ವಾರಿಯೂ ಹೇಳಿದೆ. ತನು ನಿನ್ನದು, ಜೀವನ ನಿನ್ನದು ರಂಗ, ಅನುದಿನದಲ್ಲಿ ಬಹ ಸುಖ ದುಃಖ ನಿನ್ನದಯ್ಯ ಅಂತ ಹೇಳಿದ್ರು. ಸುಖ ಬರುತ್ತಾ ಬರ್ಲಿ, ನಿನ್ನದು, ಅದು ನಂದಲ್ಲ. ಇದನ್ನೇ ಡಿಸ್ಟೆನ್ಸಿಂಗ್ ಅಂತ ಹೇಳೋದು. ಅದನ್ನ ಅವರು ಈಶ್ವರ ಪ್ರಣಿಧಾನ ಅಂತಂದ್ರು. ಯಾರು ನಿಜವಾಗಿ ನಮ್ಮ ಬದುಕಿಗೆ ಒಡೆಯನೋ, ನಮ್ಮನ್ನು ಬದುಕಿಸುತ್ತಿರುವ ಪ್ರಕೃತಿಗೆ ಒಡೆಯನೋ, ಅವನಿಗೆ ನಾವು ಅದನ್ನ ಸರೆಂಡರ್ ಮಾಡಬೇಕು. ಇದೆಲ್ಲ ಅದನ್ನ ಪ್ರಪತ್ತಿ ಅಂತ ಕರೀತಾರೆ. ಶರಣಾಗತಿ ಆಗೋದಕ್ಕೆ ಪ್ರಪತ್ತಿ ಅಂತ ಕರೀತಾರೆ. ಲಕ್ಷ್ಮಣನಿಗೆ ಮುಂಗೋಪ, ಮಹಾ ಮುಂಗೋಪ ಅವನಿಗೆ. ಅವನ್ ಏನ್ ಮಾಡ್ತಿದ್ದ ಲಕ್ಷ್ಮಣ ಅಂತಂದ್ರೆ, ರಾಮ ಅವನು ಭರತ ಬಂದಲ್ಲ, ಅವಾಗ ರಾಮನ ಹತ್ರ ಹೇಳ್ದ, ನೋಡು ಅವನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ, ಸೈನ್ಯ ಎಲ್ಲ ತಗೊಂಡ್ ಬರ್ತಿದ್ದಾನೆ ಅಂತ. ಆಗಲ್ಲ, ರಾಮ ಹೇಳ್ದ, ಅವ್ನು ಬರ್ಲಿ, ನನ್ನ ಹತ್ರ ಜಗಳ ಕಾಯಿಲಿ, ಅವಾಗ ನೋಡೋಣ, ನೀನ್ ಸಮಾಧಾನವಾಗಿರು ಅಂತ. ಹಾಗೆ ಸಮಾಧಾನವಾಗಿದ್ದರಿಂದ ಆಮೇಲೆ ತಾನು ಮಾಡಿದ ತಪ್ಪು ಲಕ್ಷ್ಮಣನಿಗೆ ಅರಿವಾಯಿತು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಅವನು ರಾಮನಿಗೆ ಶರಣಾಗ್ಬಿಟ್ಟ. ನಾನ್ ದುಡುಕೋನು, ನಮ್ಮ ಅಣ್ಣ ಸಮಾಧಾನವಾಗಿರ್ತಾನೆ ಅಂತ ಅವನಿಗೆ ಶರಣಾಗ್ಬಿಟ್ಟ. ಅದನ್ನ ಪ್ರಪತ್ತಿ ಅಂತಾರೆ. ಅದಕ್ಕೇನೆ ಹಾಗೆ ಈ ಪ್ರಕೃತಿಗೆ ಪ್ರಪತ್ತಿ ಮಾಡ್ಬೋದು, ಸೃಷ್ಟಿಗೆ ಮಾಡ್ಬೋದು, ಸೃಷ್ಟಿಕರ್ತನಿಗೂ ಮಾಡ್ಬೋದು. ನಮ್ಮಲ್ಲಿ ಸೃಷ್ಟಿಕರ್ತ ಸೃಷ್ಟಿ ಬೇರೆ ಇಲ್ಲ. ಅದರಿಂದ ಬ್ರಹ್ಮ ಅನ್ನಕ್ಕೆ ಪ್ರಕೃತಿ ಅಂತಲೂ ಒಂದು ಅರ್ಥ ಇದೆ, ಸೃಷ್ಟಿಕರ್ತ ಅಂತಲೂ ಅರ್ಥ ಇದೆ, ಸಂತೋಷ ಆನಂದ ಅಂತಲೂ ಒಂದು ಅರ್ಥ ಇದೆ, ಮೌನ ಅಂತ ಒಂದು ಅರ್ಥ ಇದೆ. ಇದೆಲ್ಲ ಗೊತ್ತಿಲ್ಲದೇನೆ ಯಾವುದೋ ದೇವರು ನಂಬ್ಕೊಂಡ್ಬಿಟ್ಟಿದ್ದಾರೆ, ವಿಗ್ರಹಕ್ಕೆಲ್ಲ ಸಮರ್ಪಿಸ್ತಾರೆ, ಹೀಗೆಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಈಶ್ವರ ಪ್ರಣಿಧಾನ ಅಂದ್ರೆ ನಾನು ಯಾವ ಹೊರೆಯೂ ನನ್ನದಲ್ಲ, ನಾನೇ ಹೋಗುವಾಗ ನನ್ನ ಹೊರೆ ಇದೆ. ಮೊದಲೇ ಗಾದೆ ಇದೆಯಲ್ಲ ಕನ್ನಡದಲ್ಲಿ, ಸಾವರೇ ಹೋಗುವಾಗ ಗಡ್ಡಕ್ಕೆ ಕತ್ತರು ಅಂತ ಒಂದು ಗಾದೆ ಇದೆ. ಅವರೇ ಸತ್ತು ಹೋಗ್ತಿದ್ದಾರೆ, ಅವರ ಗಡ್ಡಕ್ಕೆ ಯಾಕೆ ಕಳಬೇಕು? ಹಾಗೆ ನಾವು ಕಷ್ಟ ಸುಖ ಕಳೋದು ಸಾಯೋ ಸಾಬ್ರು ಗಡ್ಡಕ್ಕತ್ತ ಹಾಗೆ ಅಂತ. ಇದು ಈಶ್ವರ ಪ್ರಣಿಧಾನ. ಆತ್ಮೀಯರೇ,
ಈಗ ನಿಧಾನವಾಗಿ ನಾವು ಅಶಾಂತಿಯನ್ನ, ನಮ್ಮ ಅಶಾಂತಿಗೆ ನಾವೇ ಕಾರಣ ಅಂತ ಪ್ರಪಂಚನ ದೂರ ನಿಲ್ಲಿಸಿ ನಮ್ಮ ಧೋರಣೆಗಳನ್ನ ಒಂದು ರೀತಿಯಲ್ಲಿ ಸರಿಪಡಿಸ್ಕೊಳ್ದಲೇನೆ ನಾವು ದೂರ್ತಾ ಇದ್ದೀವಿ ಅಂತ. ನಮ್ಮ ಅತ್ಯಂತ ಸಂತೋಷದ ಕ್ಷಣ ಎಲ್ಲವನ್ನೂ ಕಳ್ಕೊಂಡಾಗ, ಯಾಕೆ ಗಾಢವಾದ ನಿದ್ದೆ ಬಂದಾಗ ಮನಸ್ಸಿನ ಸಂಪರ್ಕವೂ ಕಳೆದು ಹೋಗುತ್ತೆ. ಎಚ್ಚರವಾಗಿದ್ದಾಗ ಲೋಕದ ಸಂಪರ್ಕ ಇದೆ, ಮನಸ್ಸಿನ ಸಂಪರ್ಕನೂ ಇದೆ. ನಿದ್ದೆ ಮಾಡಿದಾಗ ಲೋಕದ ಸಂಪರ್ಕ ಹೋಯ್ತು, ಮನಸ್ಸಿನ ಸಂಪರ್ಕ ಹೋಯ್ತು. ಗಾಢ ನಿದ್ದೆ ಬಂದಾಗ ಲೋಕ ಸಂಪರ್ಕ ಹೋಯ್ತು, ಮನಸ್ಸಿನ ಸಂಪರ್ಕನೂ ಹೊರಟೋಯ್ತು. ಅವಾಗ ಚೆನ್ನಾಗಿ ನಿದ್ದೆ ಮಾಡಿದ್ನಪ್ಪ, ನಾನು ಎಲ್ಲಿದ್ದೆ ಅಂತಲೇ ಗೊತ್ತಿರ್ಲಿಲ್ಲ ಅಂತ ಹೇಳ್ತೀವಿ. ಅಂದ್ರೇನಾಯ್ತು, ಸಂತೋಷ ಇರೋದು ಜಗತ್ತನ್ನ ನೋಡಿದ ಮೇಲೂ ಕೂಡ ಕಳ್ಕೊಳ್ಳೋದ್ರಲ್ಲಿ ಇದೆ, ಗಳಿಸ್ಕೊಳ್ಳೋದ್ರಲ್ಲಿ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸ್ಬೇಕಾದ. ಆದ್ದರಿಂದ ಇಲ್ಲಿ ಆಸೆ, ಕಾಮ ಯಾಕೆ ಕೆಟ್ಟದ್ದು? ಪ್ರಪಂಚದಲ್ಲಿ ಅಲ್ಲಿ ಮಾವಿನ ಹಣ್ಣಿದೆ, ನಂಗೆ ಕಲ್ಲು ಹೊಡೆದ್ರೆ ಬೀಳುತ್ತೆ, ತಿಂದ್ರೆ ಅದ್ರಲ್ಲಿ ಏನ್ ತಪ್ಪು ಅಂತ ನಾವು ಕೇಳ್ಬೋದು. ಆದ್ರೆ ಅದು ಬೆಳೆದವ್ರು ಯಾರು? ನಾನಲ್ವಲ್ಲ. ಹೀಗಾಗಿ ಎಷ್ಟರ ಮಟ್ಟಿಗೆ ನಾವು ಕನಿಷ್ಠ ಜೀವನ ಮಾಡ್ತೇವೋ, ಸರಳ ಜೀವನ ಮಾಡ್ತೇವೋ, ಅಲ್ಲಿವರೆಗೆ ನಾವು ನಿರಾಳವಾಗಿರ್ತೀವಿ. ಆದ್ರೆ ಇವತ್ತಿನ ಜಗತ್ತು ನಿಂತಿರೋದು ಯಾವುದ್ರ ಮೇಲೆ ಅಂದ್ರೆ, ಈಗ ಎಲ್ಲರೂ ಸ್ಟೇಪ್ಲರ್ ಉಪಯೋಗಿಸೋದು ಬಿಟ್ಬಿಟ್ಟು ಗುಂಡ್ಸೂಜಿ ಉಪಯೋಗಿಸ್ತೀವಿ ಅಂತ ಇಟ್ಕೊಂಡು, ಅವಾಗ ಸ್ಟೇಪ್ಲರ್ ಮಾಡೋ ಫ್ಯಾಕ್ಟ್ರಿಯಲ್ಲಿ ಇರೋ ನೌಕರರಿಗೆಲ್ಲ ಕೆಲಸದಾಗ ಆಗುವುದು. ಈಗ ನಾವು ಇಷ್ಟು ಜನನ್ನ, ಹೆಚ್ಚಿನ ಜನಸಂಖ್ಯೆನ ಸಾಕ್ತಾ ಇರೋದೇ ಯಾವುದರಿಂದ? ಅನಗತ್ಯವಾದರ ಬಳಕೆ ಮಾಡೋದ್ರ ಮೂಲಕ. ಆ ದೃಷ್ಟಿಯಿಂದ, ವಿಶಾಲವಾದ ದೃಷ್ಟಿಯಿಂದ ಯೋಗ ಹೇಳಿಕೊಡುವಂತಹ ಪರಮಶಾಂತಿ ಅಂದ್ರೆ ಪರ್ಫೆಕ್ಟ್ ಪೀಸ್ ಆಫ್ ಮೈಂಡ್ ಏನಾದ್ರು ಎಲ್ಲರೂ ಮಾಡಿಬಿಟ್ರೆ ಅನೇಕರು ಉಪವಾಸ ಸಾಯ್ಬೇಕಾಗಿ. ಇದನ್ನೇ ನಾವು ಸಾಮಾನ್ಯವಾಗಿ ಸಮರ್ಥನೆ ಹೇಳ್ಕೊಳ್ಳೋದು. ನಾನು ಕೆಲಸ ಮಾಡೋದ್ರಿಂದ ಕೊಡೋದ್ರಿಂದ ಎಷ್ಟೋ ಜನಕ್ಕೆ ಅನುಕೂಲ. ಈಗ ಒಂದು ಮದುವೆ ಮಾಡೋದ್ರಿಂದ ದುಂದುಗಾರಿಕೆ ಮಾಡ್ತಾರೆ, ಆದ್ರೆ ಎಷ್ಟು ಜನ ಬದುಕೋತಾರೆ ಅದರಿಂದ? ನಾವು ಇದೇನೇನೋ ಯೋಚನೆ ಮಾಡಿ ನಾವು ಸಮರ್ಥನೆ ಮಾಡ್ಕೊಳ್ಳೋದು ಕಲ್ತ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಎಷ್ಟರ ಮಟ್ಟಿಗೆ ನಾವು ಸರಳ ಜೀವನ ಮಾಡ್ತೀವೋ ಅಷ್ಟರ ಮಟ್ಟಿಗೆ ನಮಗೆ ಶಾಂತಿ ಸಿಗುತ್ತೆ. ಯಾಕೆಂದ್ರೆ ಸರಳ ಜೀವಿಗೆಂದಿಗೂ ಸೋಲೆ ಇಲ್ಲ ಕಾಣಿರ ಅಂತ ಒಂದು ಸಿನಿಮಾ ಹಾಡಲ್ಲಿ ಬರುತ್ತೆ. ಹಾಗಾಗಿ ಸರಳ ಜೀವನ ನಾವು ಕಳ್ಕೊಂಡಿರೋದ್ರಿಂದ ಅಶಾಂತಿ ಅನ್ನೋದು ಅಸಹಜವಲ್ಲ, ಬರ್ಬೇಕಾದ್ದೆ, ಇನ್ನೂ ಜಾಸ್ತಿ ಬರ್ಬೇಕಾದ್ದೆ. ಆ ಬಂದು ನಮಗೆ ಬೇಜಾರು ಬರ್ಬೇಕು, ಇದೆಲ್ಲ ಅಶಾಂತಿಗೆ ನಾನೇ ಕಾರಣ ಅಂತ. ಆದ್ರೆ ನಾವು ತುಂಬಾ ಜಾಣರು. ನಮ್ಮ ಎಲ್ಲ ತಪ್ಪುಗಳಿಗೂ ಇನ್ನೊಬ್ಬರನ್ನ ಕಾರಣ ಹೊಂಚುವಂತ ಮಹಾ ಜಾಣತನ ನಮಗೆ ಬಂದಿರೋದ್ರಿಂದ ಇದು ನಮ್ಗೆ ಅರ್ಥ ಆಗೋದಿಲ್ಲ. ಆತ್ಮೀಯರೇ, ಈ ಅಶಾಂತಿಯ ಈ ಕಂತಿನಲ್ಲಿ ಅನೇಕ ವಿಷಯಗಳನ್ನ ನಾನು ನಿಮ್ಮೊಂದಿಗೆ ಪ್ರಸ್ತಾಪ ಮಾಡಿದ್ದೇನೆ. ಆಮೇಲೆ ಇನ್ನೊಂದು ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಾರೆ, ಏನು ಅಂದ್ರೆ, ಆಸೆ ಇಲ್ದಿದ್ರೆ ಕೆಲಸನೇ ಮಾಡಕ್ಕಾಗಲ್ಲ, ಸಂಬಳ ಕೊಡ್ದಿದ್ರೆ ಯಾರು ಕೆಲಸಕ್ಕೆ ಹೋಗ್ತಾರೆ ಅಂತ ಇನ್ನೊಂದು ಪ್ರಶ್ನೆ ಇದೆ. ಯಾಕೆ ಸಾಧ್ಯ ಇಲ್ಲ? ನಾವು ಬೆಳಗಾಗೆದ್ದು ಹಲ್ಲುಜ್ಗೋತೀವಿ, ಸ್ನಾನ ಮಾಡ್ತೀವಿ, ಅದಕ್ಕೆ ಏನ್ ಲಾಭ ಇದೆ? ಆದ್ರೆ ಆ ಲಾಭ ನಮಗೆ ತುಂಬಾ ಸ್ಪಷ್ಟವಾಗಿ ಗೊತ್ತು. ನಾ ಮಾಡದಿದ್ರೆ ಇನ್ಯಾರು ನನ್ನ ಹತ್ರಕ್ಕೆ ಬರಲ್ಲ ಅಂತ. ಆದರೆ ಹಾಗೆ ನಾವು ಕರ್ತವ್ಯವನ್ನು ಆಸೆ, ಪ್ರಪಂಚದಲ್ಲಿರೋದು ಆಸೆ ಪಟ್ಟರೆ ತಪ್ಪೇ ಇಲ್ಲ. ಭಗವದ್ಗೀತೆಯಲ್ಲಿ ಧರ್ಮ ವಿರುದ್ಧ ಕಾಮೋಸ್ಮಿ ಅಂತಲೇ ಹೇಳ್ತಾನೆ ಕೃಷ್ಣ. ಆದ್ರೆ ಪ್ರಶ್ನೆ ತಪಸ್ಸು ಸರಿಯೇ ತಪ್ಪೇ ಅನ್ನೋ ಪ್ರಶ್ನೆ ಯಾವಾಗ ಬರುತ್ತೆ ಅಂತಂದ್ರೆ, ಆ ಆಸೆ ಏನ್ ಮಾಡುತ್ತೆ? ಕಾಮ್ಯ ಕರ್ಮ, ಆಸೆಗೋಸ್ಕರ ನಾನು ಕೆಲಸ ಶುರು ಮಾಡ್ತೀನಿ ಅಂತ ಇಟ್ಕೊಳ್ಳೋಣ, ಆಗ ತಾಪತ್ರೆ ಅಂದ್ರೇನು? ನನಗೂ ನನ್ನ ಆಸೆಗಳಿಗೂ ಇರೋ ಸಂಬಂಧ ಚರ್ಚೆ ಮಾಡಿದ್ನಲ್ಲ, ನನಗೂ ಕೆಲಸಕ್ಕೂ ಇರೋ ಸಂಬಂಧಕ್ಕೆ ಚರ್ಚೆ ಮಾಡ್ತೀನಿ. ಅದು ಹೇಳಿದ್ನಲ್ಲ, ಆದಿ ಮಧ್ಯಂತ ನಿರ್ಮಲಂ ಅಂತ ಯೋಗದಲ್ಲಿ ಹೇಳಿದೆ ಅಂತ. ಇವತ್ತು ಸ್ವಲ್ಪ ಜಾಸ್ತಿ ಸಮಯ ತಗೋತೀನಿ, ಯಾಕೆಂದ್ರೆ ಇವತ್ತು ಮುಗಿಸ್ಬಿಡ್ಬೇಕು, ಇಲ್ಲದಿದ್ರೆ ಇನ್ನು ಇದನ್ನ ಯಾರಿಗೂ ಆಸಕ್ತಿ ಆಗ್ತಿಲ್ಲ. ಅದಕ್ಕೋಸ್ಕರ ನಾನು ಶುರು ಮಾಡಿದ ಮಧ್ಯಕ್ಕೆ ನಿಲ್ಲಿಸಬಾರ್ದು, ಸ್ವಲ್ಪ ಜಾಸ್ತಿ ಟೈಮ್ ತಗೋತೀನಿ, ದಯವಿಟ್ಟು ಕ್ಷಮಿಸಿ. ಈ ಆಸೆ ಏನು ಕೆಟ್ಟದ್ದು ಅಂತ ಹೇಳೋದೇ ಇಲ್ಲ. ಭಗವದ್ಗೀತೆ ಧರ್ಮ ವಿರುದ್ಧ ಕಾಮೋಸ್ಮಿ ಅಂತಾನೆ. ಯಾರಿಗೂ ನೋವಾಗ್ದಲೆ ನಾ ಸಂತೋಷ ಪಟ್ರೆ ಯಾರು ಬೇಡ ಅನ್ನಲ್ಲ ಅಂತ. ಆದ್ರೆ ಈ ಆಸೆ ಅಂತ ಅನ್ನೋದು ಏನಂದ್ರೆ, ಆಸೆಗೋಸ್ಕರ ಕೆಲಸ ಮಾಡಿದ್ರೆ ಏನ್ ತೊಂದರೆ ಇದೆ? ತಾನಾಗೆ ಏನ್ ಬರುತ್ತೋ ಅದ್ರಲ್ಲಿ ಸಂತೋಷ ಸಿಕ್ಕಿದ್ರೆ ಇರೋ ಶಾಂತಿ, ನಾನು ಮಾಡಿ ಸಾಧಿಸ್ತೀನಿ ಎನ್ನುವ ಸಂಕಲ್ಪದಲ್ಲೇ ಅಶಾಂತಿ ಇರುತ್ತೆ. ಅದ್ ಯಾಕೆ? ಆ ಕೆಲಸ ಮಾಡ್ತೀನಿ, ನಾನು ಇದನ್ನ ಸಾಧಿಸ್ತೀನಿ, ನಾನು ಓದಿ ರ್ಯಾಂಕ್ ಬರ್ತೀನಿ ಅಂತ ಅನ್ಕೊಂಡ್ಬಿಡಿ ಮೋಟಿವೇಟ್ ಆಗ್ತೀರಾ, ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ ಹೇಳೋದು ನಮ್ಮ ಇವತ್ತಿನ ನೀತಿ. ಆದ್ರೆ ವಾಸ್ತವವಾಗಿ ಯೋಚನೆ ಮಾಡಿ, ನಾನು ಮಾಡೋದಂತೂ ನನ್ನ ಪ್ರಯತ್ನ ಪೂರ್ತಿ ಮಾಡ್ತೀನಿ, ಬರದೇ ಇದ್ರೂ ಸರಿಯಾಗಿರ್ತೀನಿ ಅನ್ನುವಂತ ಒಂದು ಧೋರಣೆ ಇದೆಯಲ್ಲ, ಅದನ್ನೇ ಭಗವದ್ಗೀತೆ ಹೇಳುವಂಥದ್ದು. ಹತೋವಾ ಪ್ರಾಪ್ತಿಸಿ ಸ್ವರ್ಗಂ ಜಿತ್ವಾ ಮೋಕ್ಷಸೆ ಮಹಿಂ ಅಂತ, ಭೋಗ್ಯತೆ ಮಹಿಂ ಅಂತ. ಸಾಯ್ತೀಯಾ? ಸ್ವರ್ಗಕ್ಕೆ ಹೋಗುವಂತ ನಿರಾಳವಾಗಿರು. ಬದುಕ್ತೀಯಾ?
ರಾಜ್ಯ ಆಳು, ಆದ್ರೆ ಯುದ್ಧ ಮಾಡೋದು ನಿಲ್ಲಿಸಬೇಡ ಅಂತ ಹೇಳ್ತಾನೆ. ಹಾಗಾಗಿ ಕರ್ಮ ಅನ್ನೋದು, ಕೆಲಸ ಅನ್ನೋದು ಸಹಜವಾದ್ದು. ಆ ಎಲ್ಲ ಕೆಲಸದಲ್ಲೂ ತಪ್ಪಿದ್ದೇ ಇರುತ್ತೆ. ಈಗ ಬೆಂಕಿ ಇದ್ದ ಕಡೆ ಹೊಗೆ ಇದ್ದೇ ಇರುತ್ತೆ, ಹಾಗೆ ಆ ಹೊಗೆ ಇದ್ದೇ ಇರುತ್ತೆ. ನೀನು ಕೆಲಸ ಮಾಡು, ನನ್ನ ಸಹಜ ಕರ್ಮ, ಕೆಲಸ ಮಾಡೋದು ಸಹಜ ಅಂತ ಹೇಳ್ತಾರೆ. ಆದ್ದರಿಂದ ಕಾಮದ ಒಂದು ದೊಡ್ಡ ತೊಂದರೆ ಏನು ಅಂದ್ರೆ, ಇಷ್ಟು ದೊಡ್ಡ ಪ್ರಪಂಚವನ್ನೆಲ್ಲ ಮರೆಸಿಬಿಟ್ಟು ಆ ಒಂದು ಆಸೆಯ ವಸ್ತು ವ್ಯಕ್ತಿ ನಮ್ಮನ್ನ ಹೀರ್ಕೊಂಡ್ಬಿಡ್ತಾನೆ. ಆಗ ನನ್ನ ಕರ್ತವ್ಯ ಬಿಟ್ಬಿಟ್ಟು ಅದ್ರ ಕಡೆಗೆ ಹೊರಟೋಗ್ತೀನಿ. ಆದ್ದರಿಂದ ಕರ್ತವ್ಯ ಭ್ರಷ್ಟತೆಯನ್ನು ಉಂಟು ಮಾಡುತ್ತೆ ಅನ್ನೋ ಕಾರಣಕ್ಕೆ ಆಸೆ ಕೆಟ್ಟದ್ದು. ಕರ್ತವ್ಯವನ್ನು ಮಾಡಿ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ ಅಂತ ನಾವೇನ್ ಅನ್ಕೋತೀವಿ, ಆಸೆ ಇಷ್ಟಾನೇ ಇದ್ರಲ್ಲಿ ನನ್ನ ಕರ್ತವ್ಯ ಏನು, ನಾನು ಬಿಟ್ಟಿಲ್ವಲ್ಲ, ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ನಾವು ಅಂದ್ಕೊಂಡು ಸಮರ್ಥನೆ ಮಾಡ್ಕೋತೀವಿ. ಆದ್ರೆ ನಮಗೇ ಗೊತ್ತು, ಆಸೆಗೆ ಹೋದಾಗ ಒಂದು ಮಟ್ಟಕ್ಕೆ ನಮ್ಮ ಕರ್ತವ್ಯ ಪ್ರಜ್ಞೆ ಕಡಿಮೆ ಆಗೇ ಆಗುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಆಸೆ ಪ್ರಪಂಚದ ವೈರಾಗ್ಯ ತಂದ್ಕೊಡುತ್ತೆ, ಆಸೆಯೇ ವೈರಾಗ್ಯವನ್ನು ತಂದ್ಕೊಡುತ್ತೆ. ಆದ್ರೆ ಆ ವೈರಾಗ್ಯ ಇದೆಯಲ್ಲ, ಅದು ನನ್ನ ಕೆಲಸದ ಮೇಲೆ ಪ್ರಭಾವ ಬೀರುತ್ತೆ. ಆದ್ದರಿಂದ ಒಟ್ಟಾರೆ ಸಾರಾಂಶ ಏನಂದ್ರೆ, ಬದುಕಿನಲ್ಲಿ ನಾವು ಮಾಡುವ ಕರ್ತವ್ಯ ಇದೆಯಲ್ಲ, ಆ ಕರ್ತವ್ಯ ಯಾವುದು ಅನ್ನೋದನ್ನ ನಾವು ನಿರ್ಧಾರ ಮಾಡಿಕೊಂಡು, ನನ್ನ ಬೇರೆ ಯಾವ ಚಾಂಚಲ್ಯಗಳು ಕೂಡ ಆ ಕರ್ತವ್ಯಕ್ಕೆ ಅಡ್ಡಿ ಆಗದ ಹಾಗೆ ಇರೋವಂಥದ್ದು ಇದೆಯಲ್ಲ, ಅದು ಶಾಂತ ಜೀವನ. ನಾವು ಹಾಗಿರೋಕ್ ಆಗ್ತಾ ಇಲ್ಲ. ನಮ್ಗೆ ಯಾವುದು ಅಗತ್ಯ, ಯಾವುದು ಆಸೆ ಅನ್ನೋದೇ ಅರ್ಥವಾಗೋದಿಲ್ಲ. ಈಗ ಜಾಹೀರಾತಲ್ಲಿ ಏನ್ ಮಾಡ್ತಾರೆ, ಇದಿಲ್ಲದೆ ಇದ್ರೆ ನಾವು ಬದುಕಕ್ಕೆ ಆಗಲ್ಲ ಅಂತ ಅನಗತ್ಯ ವಸ್ತುಗಳನ್ನೆಲ್ಲ ಅಗತ್ಯ ಅಂತ ಅವರದ್ದೇ ತರ್ಕದಲ್ಲಿ, ಅವರದ್ದೇ ಆಮಿಷದಲ್ಲಿ, ಅವರದ್ದೇ ಆಸೆ ಹುಟ್ಟಿಸಿ, ಅವರದ್ದೇ ಭಯ ಹುಟ್ಟಿಸಿ ಹೇಳ್ತಿದ್ದಾರೆ. ನಾವು ಅದಕ್ಕೆ ಈಲ್ಡ್ ಆಗ್ತಾ ಇದೀವಿ, ಅದಕ್ಕೆ ನಾವು ಶರಣಾಗ್ತಾ ಇದ್ದೀವಿ. ಹಾಗಾಗಿ ಈ ಶಾಂತಿಯೇ ಬೇಕು ಅನ್ನೋರ್ಗೆ ಜಾಹೀರಾತನ್ ಕಂಡ್ರೆ ಭಯ ಆಗುತ್ತೆ. ಹಾಗೆ ನೋಡಿದ್ರೆ ವಾರ್ತೆ ಸುದ್ದಿ ಇದೆಯಲ್ಲ, ಟಿವಿದಲ್ಲಿ ಬರೋದು, ರೇಡಿಯೋದಲ್ಲಿ, ಪತ್ರಿಕೆಯಲ್ಲಿ ಬರೋದು, ಅದು ಜಾಹೀರಾತೆ, ಅದ್ ಮರಿಬೇಡಿ. ಯಾಕೆ ಅಂದ್ರೆ ಅವರು ಕೂಡ ಜನಗಳಿಗೂ ಮೆಚ್ಚಿಸ್ಬೇಕಿತ್ಲ ಕಡೆ, ಆಮೇಲೆ ಇತ್ಲ ಕಡೆ ಇನ್ಯಾರನ್ನೋ ಒಬ್ಬರನ್ನ ಸಮರ್ಥಿಸ್ಬೇಕು, ಇನ್ನೊಬ್ಬರನ್ನ ಯಾರನ್ನೋ ಖಂಡಿಸ್ಬೇಕು. ಹಾಗಾಗಿರೋದ್ರಿಂದ ಜಾಹೀರಾತು ಅಂದ್ರೆ ಏನು, ಅನಗತ್ಯವಾದನ್ನ ಅಗತ್ಯ ಅಂತ ತೋರಿಸೋ ಹಾಗೆ ಬರೆಯುವಂಥದ್ದು. ಹಾಗೆ ಸುದ್ದಿಯೂ ಕೂಡ ಯಾವ್ಯಾವ ದೇಶದ ಹಿತಾಸಕ್ತಿಗಳನ್ನೋ ಏನೇನೋ ಸೇರಿಸಿ ಮಾಡುವಂಥದ್ದಾದ್ರಿಂದ ಈ ಜಗತ್ತು ಸತ್ಯವನ್ನ ಹೇಳ್ಕೊಡಕ್ಕಾದಿಲ್ಲ, ಅದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳಕ್ ಕಾಯ್ತಾ ಇದೆ. ನಾವು ಅದೇ ನಮ್ಮ ಅಸ್ತಿತ್ವವನ್ನು ಹುಡ್ಕೊಳ್ಳೋದಕ್ಕೆ ಕಾಯ್ಕೋತಿದ್ದೀನಿ. ನಂಗೆ ನೋವಾಗದಾಗ ನಾನು ಆರೋಗ್ಯವಾಗಿರ್ಬೇಕು ಅಂತ ನೋಡ್ಕೋತಾ ಇದ್ದೀನಿ. ನನ್ನ ಶಾಂತಿಗೆ ಭಂಗ ಬರದಾಗೆ ನೋಡ್ಕೋಬೇಕು ಅಂತ ನಾನು ಕಾಣ್ಕೋತಾ ಇಲ್ಲ. ಎಲ್ರೂ ಕೂಡ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಬರ್ತ್ಡೇ ಹೇಳ್ತಾರಲ್ಲ. ಐ ಹೇಟ್ ಹ್ಯಾಪಿನೆಸ್. ಇಟ್ ಇಸ್ ನಾಟ್ ದಿ ಹ್ಯಾಪಿನೆಸ್ ದಟ್ ಐ ಡಿಮಾಂಡ್. ಐ ವಾಂಟ್ ಪೀಸ್. ಯಾರು ಕೂಡ ಇದು ಪೀಸ್ಫುಲ್ ಬರ್ತ್ಡೇ ಅಂತ ಹೇಳೋದೇ ಇಲ್ಲ, ಪೀಸ್ಫುಲ್ ಲೈಫ್ ಅಂತ ಹೇಳೋದೇ ಇಲ್ಲ. ಆದ್ರಿಂದ ಆತ್ಮೀಯರೇ, ನಮ್ಮ ಅಸುಖವಾಗಿರೋದಕ್ಕೆ ಅಲ್ಲಮ ಪ್ರಭು ಹೇಳಿದ ಹಾಗೆ, ನಾವು ಸುಖವನ್ನೂ ಬಲ್ಲವರಲ್ಲ, ದುಃಖವನ್ನೂ ಬಲ್ಲವರಲ್ಲ. ಸುಖ ದುಃಖ ಬಲ್ಲ ಜ್ಞಾನಿಗಳಲ್ವೇ ಅಲ್ಲ. ನಮ್ಗೆ ಕೇಳೋ ಹಕ್ಕೇ ಇಲ್ಲ, ಯಾವುದನ್ನ ಶಾಂತಿಯನ್ನು ಕೇಳೋ ಹಕ್ಕೇ ನಮ್ಗಿಲ್ಲ. ಯಾಕೆಂದ್ರೆ ನಾವು ಮಾಡಿರೋದದು. ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಅಂತ ಪುರಂದರದಾಸರು ಹೇಳಿದ್ರು. ಹಾಗಾಗಿ ಪ್ರಪಂಚದ ಮೇಲಿನ ಮೋಹ ಅಂದ್ರೆ ಕುರುಡು, ಅಹಂಕಾರದ ಕುರುಡು, ಅದು ನಮ್ಮ ಶಾಂತಿಯನ್ನ ಕಳೆದಿದೆ ಅಂತ ಹೇಳಿ ಈ ಚರ್ಚೆಯಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ, ಇದು ನಂಗೆ ಇಷ್ಟೆಲ್ಲ ಆದ್ರೂ ಈ ಉಪನ್ಯಾಸ ಇಷ್ಟ ಆದ ಯಾಕೆಂದ್ರೆ ಕಳೆದ ಬಾರಿ 2-3 ಪ್ರಶ್ನೆಗಳನ್ನ ಕೇಳಿ ನಾನು ಅದಕ್ಕೆ ಉತ್ತರ ಬರೆಯೋ ಹಂಗಾಯ್ತು. ಆ ಪ್ರಶ್ನೆಗಳು ತುಂಬಾ ಗಂಭೀರವಾದಂತ ಪ್ರಶ್ನೆಗಳಾಗಿದ್ದು, ಯಾಕೆಂದ್ರೆ ವಿಷಯವೇ ಗಂಭೀರವಾದ್ದು. ಅದರಿಂದ ಅದನ್ನ ನನಗೆ ಯಥಾಮತಿ ಹೇಳಿದ್ದೀನಿ, ನಂಗೆ ತಿಳಿದ ಮಟ್ಟಿಗೆ. ಮುಂದಿನ ಉಪನ್ಯಾಸ ಉತ್ಸಾಹವನ್ನು ಕುರಿತಿದ್ದು. ಇದಕ್ಕೆ ಜೀವನೋತ್ಸಾಹ ಬೇಕು ನಮಗೂ, ಅದು ಕೂಡ ನಮಗೆ ಕೊರತೆ ಇದೆ ಅಂತ ನಮಗೆ ಆಸಕ್ತಿ ಆಗತ್ತೆ ಅಂತ ನಾನು ನಂಬಿಕೊಂಡಿದ್ದೀನಿ. ಆದ್ರೆ ಆ ಉತ್ಸಾಹ ಜೀವನವನ್ನು ಕುರಿತಿದ್ದು. ಆದ್ರೆ ಶಾಂತಿ ಇದೆಯಲ್ಲ, ಬದುಕಿನ ಪೂರ್ವದಲ್ಲಿ ಇತ್ತು ಶಾಂತಿ, ಬದುಕಿನ ಆಚೆಗೂ ಶಾಂತಿ ಇದೆ ಅನ್ನುವಂಥದ್ದನ್ನ ಗಮನಿಸಬೇಕು. ನಿರ್ಜೀವಿ ಜಗತ್ತು ಶಾಂತವಾಗಿದೆ, ಯಾಕೆಂದ್ರೆ ದಟ್ ಡಸ್ ನಾಟ್ ರಿಯಾಕ್ಟ್, ದಟ್ ಡಸ್ ನಾಟ್ ರೆಸ್ಪಾಂಡ್. ಪ್ರಾಣಿಗಳು, ಸಸ್ಯಗಳು ಶಾಂತವಾಗಿವೆ. ತಾನು ಬೆಳೆದ ಹಣ್ಣನ್ನ ಯಾರು ತುಳಿದುಕೊಂಡು ಹೋದ್ರೂ ಅದಕ್ಕೆ ಬೇಜಾರಿಲ್ಲ. ಪ್ರಾಣಿಗಳು ಶಾಂತವಾಗಿವೆ. ಆದ್ರೆ ಮನುಷ್ಯ ಮಾತ್ರ ಶಾಂತ. ಯಾಕೆಂದ್ರೆ ಅವನಿಗೆ ತಾನು ಮಾಡಿದ ಕೆಲಸ ಕೆಟ್ಟೋಗ್ಕೂಡುದು, ಪೂರ್ತಿ ಬಳಕೆ ಆಗ್ಬೇಕು, ವೇಸ್ಟ್ ಆಗ್ಕೂಡುದು.
ಆಪ್ಟಿಮಲ್ ಯುಟಿಲೈಸೇಷನ್ ಆಫ್ ನೇಚರ್ ಅಂತ ಹೋಗ್ತಾ ಇದ್ದಾನಲ್ಲ, ಅದು ಅಶಾಂತಿಗೆ ಕಾರಣವಾಗುತ್ತೆ. ಆದ್ದರಿಂದ ಅದಕ್ಕೆ ಕುವೆಂಪು ಹೇಳಿದ್ರಲ್ಲ, ರವಿಗಿಲ್ಲದ ಭಯ, ಶಶಿಗಿಲ್ಲದ ಭಯ, ತಾರಾನಿವಾಹಕ್ಕೆ ಇರದ ಭಯ ನಿಂಗೆ ಯಾಕಪ್ಪ. ಮನುಷ್ಯ ಒಬ್ಬನಿಗೆ ಅದಕ್ಕೆ ಎಲ್ಲ ನೀತಿಗಳು, ಎಲ್ಲ ಮೌಲ್ಯಗಳು ಹೇಳಿ ಏನಾದ್ರು ಮಾಡಿ ಶಾಂತಿ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಬಿತ್ತಿದ್ದೇ ಬೇವು. ಆದ್ರೂ ಈ ದಿಕ್ಕಲ್ಲಿ ನಾನು ಹೇಳಿದ್ನಲ್ಲ, ಮಾಡಿಲ್ಲ ಅಂತ ಹೇಳಕ್ಕಾಗಲಿ. ಆ ಹುಡುಗ ಮಾಡಿದ್ನಲ್ಲ, ಅಯ್ಯೋ ಇದು ಅಂತದ್ದು ತಪಃ ಎಲ್ಲವನ್ನು ಮಾಡ್ದ. ತಪ, ಶೌಚ, ಸ್ವಾಧ್ಯಾಯ, ಸಂತೋಷ, ಸ್ವಾಧ್ಯಾಯ ಮತ್ತೆ ಈಶ್ವರ ಪ್ರಣಿಧಾನ ಎಲ್ಲ ಅವನು ಅರಿವಿಲ್ಲದೆ ಮಾಡ್ದ. ಹಾಗೆ ನಾವು ಅರಿವಿಲ್ಲದೆ ಮಾಡಿದಿರೋದ್ರಿಂದ ನಮ್ಗೆ ಅಷ್ಟು ಇಷ್ಟು ಶಾಂತಿ ಇದೆ. ಯಾವಾಗ ನಾವು ದುಡುಕಿ ಮಾಡಿದ್ದೀವೋ ಅದರಿಂದ ಅನುಭವಿಸ್ತಾ ಇದ್ದೀವಿ. ಅದರಿಂದ ಯಾರನ್ನೂ ದೂರ ಹೋಗಿಲ್ಲ. ನಮಸ್ಕಾರ. ಈಗ ನಿಮ್ಮ ಪ್ರತಿಕ್ರಿಯೆ, ಪ್ರಶ್ನೆ ಕೇಳಿ ಅದನ್ನು ಚರ್ಚೆ ಮಾಡೋಣ. ಸ್ವಲ್ಪ ಹೆಚ್ಚು ಸಮಯ ತಗೊಂಡೆ ಇವತ್ತು, ಪರವಾಗಿಲ್ಲ. ಇನ್ನೊಂದು 10 ನಿಮಿಷ ಪ್ರಶ್ನೋತ್ತರಕ್ಕೆ ವಿನಿಯೋಗಿಸೋಣ. ನಮಸ್ತೆ ಗುರುಜಿ, ನಾನು ಪ್ರಶಾಂತ್. ಹೇಳಪ್ಪ. ತುಂಬಾ ಚೆನ್ನಾಗಿತ್ತು ಗುರುಜಿ. ಕಳೆದ ವಾರ ಕೆಲವು ಒಂದೆರಡು ಡೌಟ್ಸ್ ಎಲ್ಲ ಇತ್ತು, ಆದ್ರೆ ಈ ವಾರದಲ್ಲಿ ನೀವು ಹೇಳಿದ್ರಿ ಈ ವಾರ ಕ್ಲಿಯರ್ ಆಗುತ್ತೆ ಅಂತ. ಸೊ ಖುಷಿ ಆಯ್ತು. ಸೊ ಕೆಲವೆಲ್ಲ ಸಂದೇಹಗಳ ನಿವಾರಣೆ ಆಯ್ತು. ಮತ್ತೆ ಇವತ್ತಿನ ವಿಷಯ ನನ್ಗೆ ಯಾಕೆ ಇಷ್ಟ ಆಯ್ತು ಅಂದ್ರೆ, ಈ ಲೋಕದೊಳಗೆ ಇದ್ದೇ ಹೇಗೆ ಶಾಂತಿಯಿಂದ ಇರ್ಬೇಕು ಅನ್ನೋದೇ ಇವತ್ತಿನ ನಮ್ಮ ಒಂದು ಆದ್ಯತೆಯ ವಿಷಯ. ಹಂಗಾಗಿ ಖುಷಿ ಆಯ್ತು ಗುರುಜಿ. ಖಂಡಿತವಾಗಿ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಪಾಲನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು. ನಮ್ಮ ಮೊದಲನೇ ಹೆಜ್ಜೆನೆ ಸುಖ ದುಃಖ ಎರಡಕ್ಕೂ ವ್ಯತ್ಯಾಸವಿಲ್ಲ. ಎರಡೂ ನಮ್ಗೆ ನಮ್ಮ ಕರ್ತವ್ಯ ಮರೆಸುವಂಥದ್ದೇ, ನಮ್ಮ ಅಹಂಕಾರ ಹೆಚ್ಚುವಂಥದ್ದೇ ಅನ್ನೋದು ಆ ಹಂತದಲ್ಲೇ ನಾವು ಸೋತು ಹೋಗ್ತೀವಿ. ನಾವು ಇನ್ನೂ ಸುಖ ದುಃಖ ಸೆಪರೇಟ್ ಮಾಡೋದ್ರೆಲ್ಲ ಇದೀವಿ. ಬೇರೆಯವರ ಪ್ರತಿಕ್ರಿಯೆ. ಮುಂದಿನ ಬಾರಿ ಉತ್ಸಾಹ. ನಮಸ್ಕಾರ. ಹೇಳಿ ಸರ್. ಅದೇ ನೇಚರ್ ಪ್ರೊವೈಡ್ಸ್ ಫಾರ್ ಅವರ್ ನೀಡ್ಸ್ ಬಟ್ ನಾಟ್ ಫಾರ್ ಅವರ್ ಗ್ರೀಡ್ ಅಂತ. ಹೌದು ಹೌದು, ಮಾತಾಡು. ಹೌದು. ಬುದ್ಧನ ಬಗ್ಗೆ ಹೇಳಿದಾಗ, ಬುದ್ಧ ದೇವನ ಬಗ್ಗೆ ಹೇಳಿದಾಗ ನೀವು ಹೇಳಿದ್ರಿ ಅದೇ ಆಸೆ ದುಃಖಕ್ಕೆ ಮೂಲ ಅಂತ. ಅದನ್ನು ನಾನು ಮೊನ್ನೆ ಕೇಳಿದೆ, ಅದು ಅತಿ ಆಸೆ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ. ಇಲ್ಲ, ಅದ್ ಏನಾಗುತ್ತೆ ಅಂದ್ರೆ ಯಾವ್ದು ಅತ್ಯಾಸೆ ಅಂತ ಲೈನ್ ಆಫ್ ಡಿಮಾರ್ಕೇಶನ್ ಕಷ್ಟ ಆಗುತ್ತೆ. ಆದ್ರಿಂದ ನನ್ನ ಅಗತ್ಯವನ್ನು ಮೀರಿದ್ದೆಲ್ಲ ಅತ್ಯಾಸೆ. ಅದರಿಂದ ನನ್ನ ಅಗತ್ಯನೇ ರೀಡಿಫೈನ್ ಮಾಡ್ಕೊಂಡ್ಬಿಡ್ತೀವಿ ನಾವು. ನನ್ನ ಅಗತ್ಯ, ಅದಕ್ಕೋಸ್ಕರ ಹಂಗೆ ಅಂತ ಹೇಳಿ. ನಿಮ್ಮ ಪ್ರಶ್ನೆಗೆ ಉತ್ತರ ಸ್ವಲ್ಪನಾದ್ರೂ ಸಿಕ್ಕಿರ್ಬೋದಾ? ಖಂಡಿತ ಚೆನ್ನಾಗಿತ್ತು. ನಾವಿವಾಗ ಜನಸಂಖ್ಯೆ ಎಷ್ಟು ಹೆಚ್ಚಳ ಆಗ್ಬಿಟ್ಟಿದೆ ಅಂದ್ರೆ ಇದನ್ನೆಲ್ಲ ಪಾಲಿಸಕ್ಕೆ ಆಗದೆ ಇರೋಷ್ಟು ಕಷ್ಟದಲ್ಲಿ ಸಿಕ್ಕಾಕೊಂಡು. ಹೌದಲ್ವಾ? ಬೇರೆ ಪ್ರತಿಕ್ರಿಯೆಗಳು? ಸರ್, ಇದು ಬ್ರಹ್ಮಚರ್ಯ ಅನ್ನೋದಕ್ಕೆ ಪ್ರಕೃತಾಖ್ಯ ತುಷ್ಟ ಅಂತ ಹೇಳಿದ್ರಲ್ಲ, ತುಷ್ಟಿ ಅಂದ್ರೆ ನನ್ಗಿನ್ನೇನು ಬೇಡ, ಇದ್ರಲ್ಲೇ ಸೂರ್ಯೋದಯ ನೋಡಿ ಸಂತೋಷಪಟ್ಟು ಹಾಯಾಗಿರ್ತೀನಿ ಅನ್ನೋನ್ಗೆ ಅಶಾಂತಿ ಯಾಕಾಗುತ್ತೆ? ಅಶಾಂತಿ ಆಗುತ್ತೆ, ಅವ್ನು ಸೂರ್ಯೋದಯ ನೋಡೇ ಸಂತೋಷ ಪಟ್ಬಿಡ್ತಾನೆ. 6 ತರಹ ಆ ಥರ ತುಷ್ಟಿಗಳಿದೆ. ಅದ್ರಲ್ಲಿ ಮೊದಲನೇದೇನೆ ಪ್ರಕೃತಾಖ್ಯ ತುಷ್ಟಿ ಅಂದ್ರೆ ಪ್ರಕೃತಿಯ ವಿಶೇಷಗಳನ್ನು ನೋಡಿ ನೆಮ್ಮದಿ ಕಂಡ್ಕೊಳ್ಳೋದು ಅಂತ ಅರ್ಥ ಹೇಳ್ತಾರೆ. 6 ತುಷ್ಟಿಗಳ ಪೈಕಿ ಮೊದಲನೇದೇ ಪ್ರಕೃತಾಖ್ಯ ತುಷ್ಟಿ. ನನಗೆ ಬೇಕಾದ ನೋವಿರ್ಲಿ, ಬೇಕಾದ ನಲಿವಿರ್ಲಿ, ಪ್ರಕೃತಿ ನೋಡಿ ಸಂತೋಷ ಪಡೋಂಗೆ ನೋವು ನಲಿವಿನ ಲೆಕ್ಕವೇ ಇಲ್ಲ. ಹೇಳಿ. ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ನಾನು ಪ್ರಕೃತಿ ಪ್ರೇಮ ಅಂದ್ರೆ ನಾವು ಗಿಡಕ್ಕೆ ನೀರು ಹಾಕೋದು ಅದು ಇದು ಅಂತ ಅನ್ಕೊಂಡಿದ್ದೆಲ್ಲ. ಮನುಷ್ಯನು ಪ್ರಕೃತಿಯ ಒಂದು ಭಾಗವೇ. ಈ ಪ್ರಕೃತಾಖ್ಯ ದೃಷ್ಟಿ ಬಗ್ಗೆನೇ ಒಂದ್ ಕಡೆ ಉಪನ್ಯಾಸ ಕೊಟ್ಟಿದ್ದೆ.
ಅವರು ಅಲ್ಲಿ ಒಂದು ಫಿಲಾಸಫಿಕಲ್ ಲೆಕ್ಚರ್ ಬೇಕು, ಸೈನ್ಸು ಬರಬೇಕು ಅಂತ ಕೇಳಿದ್ರು. ಅವಾಗ ಪ್ರಕೃತಾಖ್ಯ ತುಷ್ಟಿ ಅಂದ್ರೆ ಏನು, ಅದನ್ನ ನಾವು ಹೇಗೆ ಸಾಧಿಸೋದು ಅನ್ನೋದ್ರ ಬಗ್ಗೆನೆ 1 ಗಂಟೆ ಉಪನ್ಯಾಸ ಮಾಡಿದ್ದೆ. ಅದರಿಂದ ನಾವು ಪ್ರಕೃತಿ ಕಡೆ ನೋಡೋದೇ ಬಿಟ್ಬಿಡಿ. ಸುಖಾನ್ ಪ್ರಕೃತಿಯಲ್ಲಿ ಹುಡ್ಕೋರು ಎಷ್ಟು ಜನ? ಅದು ಏನು ಯಾವುದೋ ಕ್ಯಾಲೆಂಡರ್ ಅಲ್ಲಿ ಇರೋ ಸೂರ್ಯಾಸ್ತನ ಸೂರ್ಯೋದಯ ನೋಡೋದು ಅಷ್ಟೇ ಅಲ್ಲ, ಪ್ರತಿಯೊಂದು ಈವೆಂಟು ಕೂಡ ಅದನ್ನ ಇದಕ್ಕೆ ನಮ್ಮ ಮನಸ್ಸಿಗೆ ಒಳಗೆ ಪ್ರವೇಶಿಸ್ತತ್ತಲ್ಲ, ಅದು ನನಗೇನ್ ಮಾಡ್ಬೇಕು ಅಂದ್ರೆ ಒಂದು ಶಾಂತಿಯನ್ನು ಹೆಚ್ಚಿಸ್ಬೇಕೇ ಹೊರತು ಶಾಂತಿನ ತಗ್ಗಿಸ್ಬಾರ್ದು. ಎನಿಥಿಂಗ್ ದಟ್ ಎಂಟರ್ಸ್ ದಿ ಮೈಂಡ್ ಶುಡ್ ರಿಮೈಂಡ್ ದಟ್ ಪೀಸ್ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಟರ್ಬ್ ಯುವರ್ ಪೀಸ್. ನಮಗೆ ಎಷ್ಟು ನಮ್ ಬೇಸ್ನ ಡಿಸ್ಟರ್ಬ್ ಆಗ್ತಾ ಇದೆ ಅಂದ್ರೆ ಯಾವ ಕಡೆ ನೋಡಿದ್ರು ನಮ್ಗೆ ಪೀಸ್ ಆಗಿ ಸಿಗ್ತಾ ಇಲ್ಲ. PEACE ಹೋಗಿ PIECE ಮಾಡ್ಬಿಡುತ್ತೆ ಪ್ರಕೃತಿ, ಪ್ರಪಂಚ, ಜನಗಳು ಎಲ್ಲರೂ ಪೀಸ್ ಮಾಡ್ತಾರೆ. ಅವಾಗ ನಾವು ರಿಪೀಸ್ ಆಗ್ತೀವಿ. ಮುಗಿಸೋಣವಾ? ಹಾಂ ಸರ್, ಮತ್ತೇನು ಪ್ರಶ್ನೆ ಅಂತಂತಂದರೆ ಮುಗಿಸೋಣ. ಮತ್ತೆ ಮುಂದಿನ ವಾರ ಬಹುಶಃ ಸೋಮವಾರನೇ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಭೇಟಿ ಆಗೋಣ. ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.